श्रीगुरुभ्यो नमः। हरिः ओम्। वन्दे परिभवग्नम् अभीष्टदोहम् तीर्थास्पदम् शिवविरिञ्चनुतं शरण्यम् मृत्यात्मिहन् प्रणतभक्तभक्ताभिषोकम् वन्दामहे पुरुषते चरणारविन्दम् श्रीशाङ्घ्रिभक्तिं हरिदासदास्यम् प्रसन्नमन्त्रार्थतुदैकनिष्ठा गुरुस्फुरिं निर्मलबोधबुद्धिं प्रदेहि मातः परमं पदं श्रीः श्रीमदानन्दतीर्थार्य पादपङ्कजरेणवः पवित्रयन्तु मां नित्यं पापपाटलपण्डिताः मुकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये समाश्रये तद्गुरुं भक्त्या महाविश्वासपूर्वकं निक्षिपेत् सर्वमानाश्च गुरोः श्रीपादपङ्कजे। हरिः ओम्। ದೇವತೆಗಳೆಲ್ಲ ಭಗವಂತನಲ್ಲಿ ಹೋಗಿ ಪ್ರಾರ್ಥಿಸಿದಾಗ ದೇವರು ನನ್ನ ಸ್ವಭಾವದಂತೆ ಇರುವ ದೇವತೆ ಯಾರು? ಭಗವಂತನ ಸ್ವಭಾವ ಅಂದರೆ ಮೂಲ ರೂಪದಲ್ಲಿ ಜ್ಞಾನ ಬಲ ಶಕ್ತಿ ಹೇಗಿರುತ್ತೋ ಹಾಗೆ ಇರುವಂಥ ದೇವತೆ ಯಾರು ಅಂದರೆ ಮುಖ್ಯ ಪ್ರಾಣದೇವರು ಮಾತ್ರ. ಕಾರಣ ಇಷ್ಟೇ, ಆಭಾಸಕೋಸ್ಯ ಪವನಃ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಪರಮಾತ್ಮನಿಗೆ ಲಕ್ಷ್ಮೀದೇವಿಯ ತರುವಾಯ ಸಾಕ್ಷಾತ್ ಪ್ರತಿಬಿಂಬರು ಮುಖ್ಯ ಪ್ರಾಣದೇವರು. ಭಗವಂತನಲ್ಲಿರುವ ಸ್ವಭಾವಗಳೆಲ್ಲ ಮುಖ್ಯ ಪ್ರಾಣದೇವರಲ್ಲಿದೆ. ಹೀಗಾಗಿ ಸರ್ವಜ್ಞಂ ಅನ್ಯಂ ಅನವೇಕ್ಷ್ಯ, ಮತ್ತೊಬ್ಬರನ್ನೂ ಕೂಡ ನೋಡದೆ ಅನ್ನೋ ಶಬ್ದಕ್ಕೆ ಗರುಡಶೇಷ ರುದ್ರ ಮೊದಲಾದ ದೇವತೆಗಳಿಂದ ಆರಂಭ ಮಾಡಿಕೊಂಡು ಎಲ್ಲ ದೇವತೆಗಳಿಗೂ ಮೂಲ ರೂಪದಲ್ಲಾಗಲಿ ಅವತಾರ ರೂಪದಲ್ಲಾಗಲಿ ಅವರಿಗೆ ಸಾಕಷ್ಟು ಬುದ್ಧಿ ವ್ಯತ್ಯಸ್ತವಾಗಿರುವುದು ಪುರಾಣಗಳ ಮೂಲಕವಾಗಿ ತಿಳಿದಿದೆ. ಹೀಗಾಗಿ ಕಲಿಯ ಆವೇಶ ಇಲ್ಲದೆ ಇರುವ ಪರಮಾತ್ಮನ ಇಂಗಿತವನ್ನು ಚೆನ್ನಾಗಿ ಬಲ್ಲವರು ಭುವನ ಜೀವನಂ ಆಬಭಾಷೆ, ಜಗತ್ತಿಗೆ ಜೀವನವನ್ನು ಕೊಡತಕ್ಕಂಥ ಮುಖ್ಯ ಪ್ರಾಣದೇವರಿಗೆ ಪರಮಾತ್ಮ ಆಜ್ಞೆ ಮಾಡಿದ. ಪರಮಾತ್ಮನ ಆಜ್ಞೆಯನ್ನು ಶಿರಸ ವಹಿಸಿ ದೇವತೆಗಳ ಪ್ರಾರ್ಥನೆಯನ್ನು ಹೂವಿನ ಮಾಲೆಯಂತೆ ಹಾಕಿಕೊಂಡರು. ಎರಡು ಬಹಳ ಮುಖ್ಯ. ದೇವರ ಆಜ್ಞೆಯನ್ನು ತಲೆ ಮೇಲೆ ಹೊತ್ಕೊಂಡ್ರು, ಉಳಿದವರದೆಲ್ಲ ಪ್ರಾರ್ಥನೆಯೆಲ್ಲ ಕೊರಳಲ್ಲಿ ಹಾರದಂತೆ ಹಾಕಿದ್ರು. ಅಂದರೆ ತಾರತಮ್ಯವನ್ನು ಸೂಕ್ಷ್ಮವಾಗಿ ತೋರಿಸ್ರು. ಭಗವಂತನ ಮಾತುಗಳು ಅಂದರೆ ಅವರ ಮಾತು ಅಂದರೆ ಮುಖ್ಯ ಪ್ರಾಣದೇವರಿಗೆ ಶಿರಸ ತಲೆ ಮೇಲೆ ಹೊತ್ಕೊತಾರೆ. ಬರೇ ಅವತಾರ ಮಾಡು ನೀನು ಅಂತ ಹೇಳೋದು ಇಷ್ಟೇ ಇಲ್ಲ. ಭಾಗವತಾರಿ ಶಾಸ್ತ್ರಗಳನ್ನು, ಬ್ರಹ್ಮಸೂತ್ರಗಳನ್ನು, ವೇದಾದಿಗಳನ್ನು, ಎಲ್ಲ ಮಾತುಗಳನ್ನು ಅವರು ಶಿರಸ ಅಂದರೆ ತಲೆ ಮೇಲೆ ಹೊತ್ಕೊಂಡಿದ್ದಾರೆ. ಯಾರು? ಆಚಾರ್ಯ. ಅಂದಮೇಲೆ ನಮಗೆ ಇಂತಹ ಮುಖ್ಯ ಪ್ರಾಣದೇವರು ಭೂಮಿಯಲ್ಲಿ ಅವತರಿಸೋದಕ್ಕೆ ಸಂಕಲ್ಪ ಮಾಡಿದ್ರು. ಅಷ್ಟರಲ್ಲಿ ಈ ಭೂಮಿಯ ಪರಿಸ್ಥಿತಿ, ಭೂಲೋಕದ ಪರಿಸ್ಥಿತಿ ಹೇಗಿತ್ತು? ಅಲ್ಲಿ
ಯಾವ ಚಿಂತಾಕುಲಂ ವಿವಿಧ ಸಾಧುಕುಲಂ ಬಭೂವ. ವಿವಿಧ ಸಾಧುಕುಲಂ, ಯಾವುದೋ ಒಂದು ಸಾಧುಗಳ ಪ್ರಪಂಚ ಅಂಥೇಳಿ ವಿವಿಧ ಸಾಧುಕುಲಂ ಅನ್ನೋ ಪ್ರಯೋಗದಲ್ಲಿ ಎಷ್ಟು ಮಹತ್ವ ಕೊಟ್ಟರು ಅಂದರೆ, ಏನೋ ಆ ಕಾಲಕ್ಕೆ ಯಾರೋ 4 ಜನ ಬ್ರಾಹ್ಮಣರಿಗೆ ಅಷ್ಟೇ ಆಗಿತ್ತೇನೋ ಅಂದರೆ ಇಲ್ಲ. ವಿವಿಧ ಅಂದರೆ ನಾನಾ ತರಹ ಸಜ್ಜನರು, ಎಲ್ಲ ವರ್ಗದ ಜನರು. ಮತ್ತು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ 4 ಥರ ವರ್ಗದವರು. ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ. ಎಲ್ಲ ವರ್ಗದಲ್ಲೂ ಸಜ್ಜನರಿದ್ದಾರೆ. ಮತ್ತೆ ಕೇವಲ ನಮ್ಮ ಗುಂಪಿನಲ್ಲಷ್ಟೇ ಇದ್ದಾರೆ ಅಂತ ತಿಳಿಬಾರದು. ಅನೇಕ ವರ್ಗದಲ್ಲಿ ಪರಮಾತ್ಮ ಸರ್ವೋತ್ತಮ, ನಾನವನ ದಾಸ, ಅವನ ಸೇವಕ ಅನ್ನೋ ಭಾವನೆ ಪ್ರಪಂಚದಲ್ಲಿ ಎಲ್ಲ ಕಡೆಯಲ್ಲೂ ಹರಡಿರುವಂಥ ಇದೊಂದು ಸಿದ್ಧಾಂತ. ಆದರೆ ಏನಾಗಿದೆ, ಅನೇಕ ದುಷ್ಟ ಮತಗಳ ಪ್ರಚಾರದಿಂದ ಎಲ್ಲರಿಗೂ ಹೌದೋ ಇಲ್ಲೋ ಅಂತ ಸಂಶಯ ಬಂದಿತ್ತು. ವೇದಾಂತ ಕೃತಾಂತ ರಸನ್ನ ವಿದ್ಮಃ, ಇದು ಬಹಳ ವೇದಾಂತ, ವೇದವ್ಯಾಸ ದೇವರು ಬರೆದ ಬ್ರಹ್ಮಸೂತ್ರಗಳು ಅಂದರೆ ಬ್ರಹ್ಮಮೀಮಾಂಸ ಶಾಸ್ತ್ರ. ಅದು ಅನಾದಿ ಕಾಲದಿಂದ ಅದ ಪರಂಪರೆ ಏನಿದೆ, ಅದರಲ್ಲಿ ಏನೇನು ತತ್ವಗಳು ಹೇಳಿದ್ದಾರೆ, ಆ ತತ್ವಗಳು ನಮಗೆ ಅರ್ಥವೇ ಆಗ್ತಾ ಇಲ್ಲ. ಅರ್ಥ ಆಗದೆ ಇರುವುದಕ್ಕೆ ಕಾರಣ ಏನು ಅಂದರೆ, ಬೇರೆ ಬೇರೆ ಮತದವರೆಲ್ಲ ತಮಗೆ ಇಷ್ಟ ಬಂದಂಥ ರೀತಿಯಲ್ಲಿ ಅರ್ಥಗಳನ್ನು ಮಾಡಿ ನಿಜವಾಗಲೂ ಅದರ ಅಭಿಪ್ರಾಯವೇ ನಮಗೆ ಗೊತ್ತಾಗ್ತಿಲ್ಲ. ಊರಿಗೆ ಸಮೀಪ ಮಹಾನದಿ ಹರಿತಾ ಇದೆ, ಯಾವುದೋ ಒಂದು ನದಿ ಹರಿತಾ ಇದೆ ಊರಿಗೆ ಹತ್ತಿರ. ಆದ್ರೇನು, ಊರಿಗೆ ಹತ್ತಿರ ಇದ್ದರೆ ನದಿ, ನಾವು ಸ್ನಾನ ಮಾಡೋಕ್ಕಾಗೋದಿಲ್ಲ, ಕುಡಿಯೋದಕ್ಕಂತೂ ಸರ್ವತಾ ಸಾಧ್ಯ. ಯಾಕೆಂದರೆ ಊರೊಳಗಿರುವ ಎಲ್ಲ ಹೊಲಸು ಅಲ್ಲೇ ಬಿಟ್ಬಿಡ್ತಾರೆ. ಹಾಗೆ ಭಗವಂತನ ಮಾತುಗಳು ಅಂದರೆ ಮಹಾನದಿ ಇದ್ದ ಹಾಗೆ. ಅದಕ್ಕೆ ಆ ಭಗವಂತನಿಗೆ ಅನಭಿಪ್ರೇತವಾದಂಥ ವ್ಯಾಖ್ಯಾನಗಳು ಹೊಲಸಿದ್ದ ಹಾಗೆ. ಅವು ಬಂದು ಸೇರಿ ಸ್ವೀಕಾರಕ್ಕೂ ಯೋಗ್ಯ ಇಲ್ಲ, ಆ ಥರ ಆಗ್ಬಿಟ್ಟು ಅಪ್ರಣೀತಮಿವ ಮನ್ಯಮಾನಃ, ಇದ್ರೂ ಇಲ್ಲದಂತೆ ಆಗೋಯಿತು. ಹೀಗಾಗಿ ನಮಗೆ ಅವರೆಲ್ಲ ಸಜ್ಜನರೆಲ್ಲ ವಿಚಾರ ಮಾಡಿದ್ರು, ಏನು ಮಾಡಬೇಕು, ವೇದಾಂತದ ಒಳಗೆ ಇರುವ ತೆರಳನ್ನು ನಾವು ತಿಳಿಲೇಬೇಕು, ದೇವರ ಅನುಗ್ರಹ ನಮಗೆಲ್ಲ ಹೇಗಾಗಬೇಕು. ಹೀಗೆಲ್ಲರೂ ಕೂತ್ಕೊಂಡು ಬಹಳ ದುಃಖ ಪಡ್ತಿರಬೇಕಾದ್ರೆ, ಚಿಂತೆಯಿಂದ ಕೂಡಿರುವ ಕಾಲಕ್ಕೆ ತತ್ಪ್ರೀತಯೇ ರಜತಪೀಠ ಪುರಾದಿವಾಸಿ, ತತ್ಪ್ರೀತಯೇ ಯಾವ ಸಜ್ಜನರಿಗೆ ನನಗೆ ಸರಿಯಾಗಿ ತತ್ವಜ್ಞಾನ ಆಗ್ತಾ ಇಲ್ಲ, ಭಗವಂತನಿಗೆ ಇಂಗಿತವಾದ ತತ್ವಗಳು ನಮಗೆ ತಿಳಿತಾ ಇಲ್ಲ, ಆ ಥರ ದುಃಖದಲ್ಲಿರುವ ಸಜ್ಜನರ ಗುಂಪಿಗೆ ಸಂತೋಷ ಕೊಡುವ ಸಲುವಾಗಿ ಪರಮಾತ್ಮ ದೇವೋ ವಿವೇಶ ಪುರುಷಂ ಶುಭ ಸೂಚನಾಯ, ಪರಮಾತ್ಮ ಒಬ್ಬ ವ್ಯಕ್ತಿಯಲ್ಲಿ ಪ್ರವಿಷ್ಟನಾದ. ಅದು ಯಾವುದೋ ಸಂದರ್ಭ ಅಲ್ಲ, ಸಂಕ್ರಾಂತಿ ಮಕರ ಸಂಕ್ರಮಣ ಉತ್ಸವ, ಸಾವಿರಾರು ಜನ ಸೇರಿರುವಂಥ ಸಂದರ್ಭ. ಅಂತಹ ವೇಳೆಯಲ್ಲಿ ಒಬ್ಬ ವ್ಯಕ್ತಿಯಲ್ಲಿ ಪ್ರವಿಷ್ಟನಾದ ಅನಂತೇಶ್ವರ. ಆ ವ್ಯಕ್ತಿಯಲ್ಲಿ ಪ್ರವಿಷ್ಟವಾದದ್ದು ಎಲ್ಲರಿಗೂ ಹೇಗೆ ಗೊತ್ತಾಗಬೇಕು ಅಂದ್ರೆ, ಆ ವ್ಯಕ್ತಿಯ ಬಗ್ಗೆ ಒಂದು ಪರಿಚಯ ಮಾಡಿಸ್ಕೊಡ್ತಾರೆ. ಆವಿಷ್ಟವಾನ ಕುಶಲಂ ಅಕುಶಲಂ ಪುರುಷಂ. ಆ ಪುರುಷ ಹೇಗಿದ್ದ ಅಂದ್ರೆ, ನಡೆಯೋದಕ್ಕೂ ಸರಿಯಾಗಿ ಬರ್ತಿರ್ಲಿಲ್ಲ, ಸ್ವಲ್ಪ ಕುಂಟ ಇದ್ದ. ಅಂತಹ ವ್ಯಕ್ತಿ ಎಲ್ಲರೂ ನೋಡ್ತಿರ್ಬೇಕಾದ್ರೆ ಧ್ವಜಸ್ತಂಭ ಹತ್ತು, ಆ ಗರುಡ ಕಂಬಗಳು ತಿರುತ್ತು ನೋಡಿ, ಆ ಕಂಬದ ಮೇಲೆ ಹತ್ತದ.
ಎಲ್ಲ ಇದ್ದವರಲ್ಲೇ ಇವನು ನಮ್ಮೋನು, ನಡಿಯಕ್ಕೆ ಬರಲ್ಲ, ಇವನು ಹೆಂಗ ಹತ್ತದ ಅಂತ ಒಂದು ಆಶ್ಚರ್ಯ ಅನ್ನೋದು. ಆ ಗರುಡಗಂಬದ ಮೇಲೆ ಎಷ್ಟಿರುತ್ತೆ ಜಾಗ, ಆ ಸ್ತಂಭದ ಮೇಲೆ ಎಷ್ಟು ಜಾಗ? ಸ್ವಲ್ಪ ಜಾಗ. ಆ ಸ್ವಲ್ಪ ಜಾಗದಲ್ಲಿ ಉತ್ತುಂಗಕೇತು ಶಿಖರೇ ಸಕೃತಾಂಗಹಾರ. ಅವರೇನು ಮಾಡಿಬಿಟ್ರು, ಮೇಲ್ ಹೋಗಿ ರಂಗಾಂತರೇ ನಟ ಇವ, ರಂಗಾಂತರೇ ರಂಗಮಂಟಪದಲ್ಲಿ ಒಬ್ಬ ಚೆನ್ನಾಗಿ ನರ್ತಕ ಹೇಗೆ ನರ್ತನೆಯನ್ನು ಮಾಡಬೇಕೋ ಅಷ್ಟು ಪುಟ್ಟು ಜಾಗದಲ್ಲಿ ನರ್ತನೆ ಮಾಡಿ ಎಲ್ಲರಿಗೂ ಆಶ್ಚರ್ಯ ಅನ್ನಿಸ್ತು. ಯಾರಪ್ಪ ಇವನು, ಹೇಗೆ ಅದರಲ್ಲಿ ಮೇಲೆ ಹೆಂಗೆ ಕುಣಿತಾ ಇದ್ದಾನೆ? ಕೆಲವರು ಗೊತ್ತಿದ್ದವರು ಎಲ್ಲರೂ ಇವನು ನಡೆಯೋಕ್ಕೆ ಬರಲ್ಲ, ಹತ್ತಿದ್ದು ಹೇಗೆ ಅಂದರೆ ಅಲ್ಲಿ ಮೇಲೆ ಹೋಗಿ ಕುಣಿತಾ ಇದ್ದಾನ್ರಿ. ಎಲ್ಲರಿಗೂ ಆಶ್ಚರ್ಯದಿಂದ ನೋಡಿ, ಜನಗಳನ್ನೆಲ್ಲ ತನ್ನ ಕಡೆ ಗಮನ ಸೆಳೆಯೋದಕ್ಕೆ ದೇವರು ಮಾಡಿದ ಒಂದು ಅದ್ಭುತ ಕಾರ್ಯ. ಏನೋ ಗುಡುಗು ಬಂತು, ಸಿಡಿಲು ಬಂತು, ಭಯದಿಂದ ಯಾವುದೂ ಇಲ್ಲ, ಆಶ್ಚರ್ಯದಿಂದ ಎಲ್ಲರೂ ಅವನ್ನೇ ನೋಡ್ತಾ ಇದ್ದಾರೆ. ನೋಡುವ ಕಾಲಕ್ಕೆ ಕುಣಿಯೋದನ್ನು ನಿಲ್ಲಿಸಿದ್ರು, ಗಟ್ಟಿಯಾದ ಧ್ವನಿಯಿಂದ ಮಾತು. ಆದರೆ ಅವನು ವಾಯಿಸಲ್ಲ ಅಂತ ಎಲ್ಲರಿಗೂ ಗೊತ್ತಾಯ್ತು. ಯಾಕೆ ನೀವು 1000 ಜನ ಮಧ್ಯದಲ್ಲಿ ವಿತೌಟ್ ಮೈಕ್ ಹೇಳ್ರಪ್ಪ ಆಚಾರ್ಯ ಪ್ರವಚನ ಅಂದರೆ ಕೃಷ್ಣಾರ್ಪಣ ವಸ್ತು. ಸಮುದ್ರ ತೀರ ಕರ್ಕೊಂಡು ಹೋಗಿ ಆಚಾರ್ಯ ಸಂಕಲ್ಪ ಆಗಬೇಕು ಅಂದ್ರೆ ಯಾರಿಗೆ ಕೇಳಿಸುತ್ತೆ? ಸಿಂಧಿದ್ದ ಆಚಾರ್ಯ ಜೋರು ಹೇಳ್ರಿ, ಏನು ಜೋರು ಹೇಳಬೇಕು, ಗಂಟ್ಲೆ ಬಿದ್ದೋಗಿರುತ್ತೆ. ಹಾಗೆ ಓಪನ್ ಪ್ಲೇಸ್ನಲ್ಲಿ ಇವ್ರು ಕೂಗಿದ್ರಿ ಯಾರಿಗೆ ಕೇಳಿಸುತ್ತೆ ಅಂದರೆ ಆಭಾಷ್ಯ ಸೋತ್ರ ಜಗತಾಂ ಜನತಾಂ ಶಪಥಾನುವಿದ್ಧಂ. ಜೋರಾಗಿ ಕೈ ಎತ್ತಿದ್ರು, ಕೇಳ್ರಿ ನನ್ನ ಮಾತನ್ನ ಅಂತ. ಎಲ್ಲರೂ ನೋಡ್ತಿದ್ದಾರೆ, ಎರಡೂ ಕೈಗಳ ಮೇಲೆತ್ತಿದ್ದಾರೆ. ಏನು ಹೇಳಬೇಕು? ವಿಶ್ವಜನೀನ ವೃತ್ತಿ ವಿಶ್ವಜ್ಞೇವ ಭಗವಾನ್ ಚಿರಾದಿಹೇತಿ. ಇನ್ನ ಕೆಲವೇ ದಿನಗಳಲ್ಲಿ ಜಗತ್ತಿಗೆ ಹಿತವನ್ನು ಉಂಟು ಮಾಡುವ ಒಬ್ಬ ಮಹಾನ್ ಒಬ್ಬ ಭಗವಂತನಿಗೆ ಸಮ್ಮತನಾದ ಒಬ್ಬ ದೊಡ್ಡ ದೇವತೆ ಅಥವಾ ಜ್ಞಾನಿ ಹುಟ್ಟಾಗಿ. ಒಂದು ಗುಂಪು ಈ ದುಃಖದಲ್ಲಿದ್ದವರಿಗೆ ಈ ಶಬ್ದ ಕೇಳಿಸ್ತದೆ, ಬಹಳ ಸಂತೋಷ. ಅದು ವಿಶ್ವಜನೀನ ವೃತ್ತಿ ವಿಶ್ವಜ್ಞ. ವಿಶ್ವಜನೀನ ವೃತ್ತಿ, ಸಮಸ್ತ ಜನರಿಗೆ ಹಿತವನ್ನು ಉಂಟು ಮಾಡುವ ಒಬ್ಬ ಸರ್ವಜ್ಞ ಹುಟ್ಟಾಗಿದೆ. ಇಷ್ಟೆಲ್ಲ ಆದ ಮೇಲೆ ಆಚಾರ್ಯರು ಹುಟ್ಟುವ ಪಾಜಕ ಕ್ಷೇತ್ರ ಸಮೀಪದಲ್ಲಿ ಶಿವಳ್ಳಿ ಗ್ರಾಮದ ಬಗ್ಗೆ ವರ್ಣನೆ ಮಾಡ್ತಾರೆ. ಆ ಶಿವಳ್ಳಿ ಗ್ರಾಮದ ಆದಮೇಲೆ ವಿಶೇಷವಾಗಿ ಪಾಜಕದ ಬಗ್ಗೆ ಹೇಳಬೇಕಾದ್ರೆ ರಾಮಾಧಿವೇಶಿತ ಹರಿ ಸ್ವಸೃಮೌಲಿಮಾನ. ರಾಮಾಧಿವೇಶಿತ, ರಾಮ ಅಂದ್ರೆ ಪರಶುರಾಮ, ಪರಶುರಾಮ ದೇವರಿಂದ ಪ್ರತಿಷ್ಠಿತವಾದ ದುರ್ಗಾ ಬೆಟ್ಟದಿಂದ ಅಲಂಕೃತವಾಗಿರುವ ಒಂದು. ಎರಡನೇದು, 3 ಕುಲಕ್ಕೆ ಧ್ವಜನಂತೆ ಇರುವ ಒಳ್ಳೆ ಶ್ರೇಷ್ಠ ಬ್ರಾಹ್ಮಣ ವಾಸ ಮಾಡುತ್ತಿದ್ದ ಆ ಕ್ಷೇತ್ರ ಪಾಜಕ ಕ್ಷೇತ್ರ. ಪಾಜಕ ಅನ್ನೋ ಪದಕ್ಕೆ ಅನೇಕ ಅರ್ಥಗಳು. ಒಂದು, ಪಾಜಕ ಅನ್ನೋ ವಿಶ್ವಪಾದ. ಮೊದಲೇನೇನ ಅರ್ಥ ಅಂದ್ರೆ ವಿಶ್ವಂ, ಸಮಸ್ತವಾದ ಜಗತ್ತನ್ನು ರಕ್ಷಣೆ ಮಾಡುವ ಭಗವಂತ. ಅಂತಹ ಭಗವಂತನಿಂದ ಸದಾ ಯಾವಾಗಲೂ ನೀರು ಕೂಡಿರುವಂತ ಒಂದು ತೀರ್ಥ ಅಂದ್ರೆ ಪರಶುರಾಮ ಕ್ಷೇತ್ರ, ಪರಶುರಾಮ ತೀರ್ಥ. ಆ ಪರಶುರಾಮ ತೀರ್ಥದಿಂದ ಕೂಡಿರುವ ಆ ಸ್ಥಳಕ್ಕೆ ಪಾಜಕ ಅಂತ ಕರೆಯೋದಕ್ಕೆ ಇದು ಒಂದು. ಇನ್ನೊಂದು, ಪಾಜಾತ್ ಕಂಜಲಂ ಎಸ್ಮಿನ್ ತತ್, ಯಾವುದೋ ಕ್ಷೇತ್ರ, ಪಾಜಕ ಕ್ಷೇತ್ರ. ಇಂತಹ ಭಾರ್ಗ ಪರಶುರಾಮ ದೇವರು ತನ್ನ ಕೊಡಲಿಯಿಂದ ಭೂಮಿಯನ್ನು ಸೀಳಿ ತೀರ್ಥವನ್ನು ರಚನೆ ಮಾಡಿದ ಸ್ಥಳ.
ಅಂತ ಪರಶುರಾಮ ತೀರ್ಥದಿಂದ ಕೂಡಿರುವಂತ ಪಾಜಕ ಕ್ಷೇತ್ರ ಅಂತ ಕ್ಷೇತ್ರದ ಬಗ್ಗೆ ಒಂದು ಮಹತ್ವವನ್ನು ಮಧ್ಯಗೇಹ ಮಧ್ಯಗೇಹ ಅನ್ನೋ ಪದಕ್ಕೆ ಒಂದು ಆ ಮನೆತನದ ಹೆಸರಷ್ಟೇ ಹೊರತು ಮಧ್ವಾಚಾರ್ಯರ ತಂದೆ ಹೆಸರು. ಈಗ ಕುಲಕರ್ಣಿ ಇರ್ತಾರೆ, ಅದು ಅವ್ರ ಹೆಸರಲ್ಲ, ಅವ್ರ ಮನೆತನದ ಹೆಸರು. ಹಾಗೆ ಇವರಿಗೆ ಮಧ್ಯಗೇಹ ಅನ್ನೋದು ಮನೆತನದ ಹೆಸರು. ತಂದೆ ಹೆಸರು ನಾರಾಯಣ ಭಟ್ಟರು ಅಂತ ಹೇಳಿ ಮಣಿಮಂಜರಿಯ 8ನೇ ಸರ್ಗದಲ್ಲಿ ಆ ವಿಷಯ ಇವರೇ ಗ್ರಂಥಕಾರರು ಬರೆದಿರು. ಅಂತಹ ಆ ಮಹನೀಯರು ಒಳ್ಳೆಯ ಮಧ್ವಾಚಾರ್ಯರಂಥ ಮಗುವನ್ನು ಪಡೆಯುವುದಕ್ಕೆ ಯೋಗ್ಯವಾದ ಕನ್ಯೆಯನ್ನು ವಿವಾಹ ಮಾಡ್ತಾರೆ. ಯಾಕಂದ್ರೆ ಆಚಾರ ಹುಟ್ಟಬೇಕಾದ್ರೆ ಸುಮ್ಮನೆ ಹುಡುಗಾಟ. ಈ ಕಡೆ ತಂದೆ ಕುಲವೂ ಯೋಗ್ಯವಾಗಿರಬೇಕು, ತಾಯಿಯ ಕುಲವೂ ಯೋಗ್ಯವಾಗಿರಬೇಕು. ಅವರು ನಿತ್ಯ ಏನ್ ಮಾಡ್ತಾ ಇದ್ರು ಅವ್ರ ಬಗ್ಗೆ ಹೇಳ್ತಾರೆ. ಮಧ್ಯಗೇಹ ಭಟ್ಟರ ಬಗ್ಗೆ ವರ್ಣನೆ ಮಾಡ್ತಾರೆ. ತಸ್ಯ ಪ್ರಭೋ ಚರಣಯೋ ಕುಲದೇವತಾಯಾಃ ಭಕ್ತಿಂ ಬಬಂಧ ನಿಜ ಧರ್ಮರತಃ ಸಧೀರಾ ವಿಜ್ಞಾತ ಭಾರತ ಪುರಾಣ ಮಹಾರಹಸ್ಯಂ ಯಂ ಭಟ್ಟ ಇತ್ಯದಿ ವದಂತಿ ಜನಾ ವಿನೀತಂ ನಿಜ ಧರ್ಮರತಃ ವರ್ಣಾಶ್ರಮ ವಿಹಿತವಾದ ಧರ್ಮದಲ್ಲಿ ಸದಾ ಆಸಕ್ತಿ. ಧೀರ ಜ್ಞಾನಿ. ನಾನು ಪ್ರಾರಂಭ ಪಂಚಮಸ್ಕಂದ ಭಾಗವತದಲ್ಲಿ ಧೀರ ಅನ್ನೋ ಪದಕ್ಕೆ ವಿಜೇಂದ್ರ ತೀರ್ಥರು ಹೇಳಿದ್ದಾರೆ. ನಾಲ್ಗೆ ಗೆದ್ದಿರಬೇಕು. ಯಾರು ಚಿಕ್ಕ ಉಪಸ್ಥಾದಿಗಳನ್ನು ಗೆದ್ದಿರ್ತಾರೋ ಅವ್ರಿಗೇನಂತಾರೆ? ಧೀರರು ಅಂತ ಕರೀತಾರೆ. ಮತ್ತೆ ಸ್ವತಃ ಜ್ಞಾನಿಗಳು ಬೇರೆ ಆಗಿದೆ. ಎರಡನೇದು ಕುಲದೇವತಾಯಾಹ ಅನಂತೇಶ್ವರನ ಚರಣಯೋಗು, ಅವನ ಪಾದಕಮಲಗಳಲ್ಲಿ ಭಕ್ತಿ ಮಾಡ್ತಾ ಇದ್ರು. ಸುಮ್ಮನೆ ಏನೋ ಕಾಟಾಚಾರಕ್ಕೆ 4 ಜನ ಮುಂದೆ ದೇವರಿಗೆ ನಮಸ್ಕಾರ ಮಾಡೋದು ಹಾಗೆಲ್ಲ ಭಕ್ತಿಯಿಂದ ದೇವರಿಗೆ ಪ್ರತಿನಿತ್ಯ ನಮಸ್ಕಾರಗಳನ್ನ ಮಾಡ್ತಾ ಇದ್ದಾರೆ. ಒಂದು ಇಂಥವರು ಅವರು ಆ ಅನಂತೇಶ್ವರನ ಗುಡಿ ಮೇಲೆ, ಅಂದರೆ ಗುಡಿ ಕಟ್ಟೆ ಮುಂದೆ ಪುರಾಣ ಹೇಳಬೇಕು. ಎಲ್ಲ ಜನ ಬಂದು ಕೂತ್ಕೊಂಡು ನಿತ್ಯ ಪುರಾಣ ಕೇಳ್ತಾ ಇದ್ದಾರೆ. ಅವರು ಹೇಳುವ ಕಾಲಕ್ಕೆ ವಿಜ್ಞಾತ ಭಾರತ ಪುರಾಣ ಮಹಾರಹಸ್ಯಂ, ಭಾರತ ಪುರಾಣ ಗ್ರಂಥಗಳಲ್ಲಿ ತುಂಬಿರುವ ರಹಸ್ಯವನ್ನು ತಾವು ತಿಳಿದು ಅಲ್ಲಿ ಶ್ರವಣಕ್ಕೆ ಬಂದ ಎಲ್ಲರಿಗೂ ತಿಳಿಸ್ತಾ ಇದ್ರು. ಬರೇ ಅವರಷ್ಟೇ ಅಲ್ಲ, ಅನಂತೇಶ್ವರನಿಗೂ ಸಂತೋಷ ಆಗತ್ತಂತೆ ಇವರ ಪ್ರವಚನಗಳು. ಮತ್ತು ಎಲ್ಲ ಜನರಲ್ಲಿ ಅವರ ವಿನಯತನ ಎಲ್ಲ ನೋಡಿ ಆ ಜನ ಎಲ್ಲ ಇವ್ರಿಗೊಂದು ಬಿರುದು ಕೊಟ್ಟರಂತೆ, ಭಟ್ಟ ಅಂತ. ಅದು ಬಹಳ ದೊಡ್ಡದು ಗೌರವ. ಆ ಕಾಲಕ್ಕೆ ಭಟ್ಟ ಅನ್ನೋ ಪದ ಬಹಳ ದೊಡ್ಡ ಬಿರುದು. ಇವತ್ತು ಅದನ್ನು ತುಂಬ ಕೆಳಮಟ್ಟಕ್ಕೆ ಹಾಕ್ಬಿಟ್ರು ಆ ಪದ. ಆದರೆ ಆ ಕಾಲಕ್ಕೆ ಅದು ಬಹಳ ಗೌರವ ಪದ. ಅದಕ್ಕೆ ಎಂ ಭಟ್ಟ ಅಂತ ಪ್ರಯೋಗ, ಭಟ್ಟ ಭಟ್ಟ ಅಂತ ಅವರನ್ನು ಕರೆದರು. ವಿಜ್ಞಾತ ಭಾರತ ಪುರಾಣ ಮಹಾರಹಸ್ಯಂ, ಭಾರತ ಕಥೆ ಹೇಳಬೇಕು. ಆ ಕಥೆಯಿಂದಲೇ ಏನಾದರೂ ಜಗತ್ತಿಗೆ ಒಂದು ಮೆಸೇಜ್ ಕೊಟ್ಟಂಗಿರುತ್ತೆ. ಪ್ರತಿಯೊಂದು ಹಾಗೇ ಇರುತ್ತೆ. ಒಂದು ಸಣ್ಣ ಚರಿತ್ರೆ ಆ ತತ್ಕಾಲದಲ್ಲಿ ವಾಸ ಮಾಡುವ ಜನರಿಗೆ ನೀನು ಹೇಗೆ ಬದುಕಿರಬೇಕು ಅದನ್ನು ತಿಳಿಸ್ಬೇಕು. ಏಕೆ ಭಾರತ 10 ಅರ್ಥಗಳಿಂದ ಕೂಡಿರುವಂಥ ಗ್ರಂಥ. ನಾವು ಒಂದು ದೃಷ್ಟಿಯಲ್ಲಿ ನೋಡಿರ್ತೀವಿ, ಹೊಡೆದಾಟ ಬಡದಾಟ, ಆಸ್ತಿಗಾಗಿ ಜಗಳ, ಕದನ, ವಿಷ ಹಾಕೋದು, ದ್ವೇಷ ಮಾಡೋದು, ಇಷ್ಟೇ ನೋಡಿರ್ತೀವಿ.
ಆದರೆ ಆಚಾರ್ಯರು ಅದನ್ನು ತಮ್ಮ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಭಾರತ ಒಂದೇ ಅಂತ ತಿಳಿಬೇಡ, ಒಂದು ಕಥೆಯಿಂದ ಕೂಡಿಲ್ಲ, ಅದು 10 ದೃಷ್ಟಿಯಿಂದ ಬರೆದಿದ್ದಾರೆ ವೇದವ್ಯಾಸರು. ಒಂದು ಸಣ್ಣ ಸಣ್ಣ ಮಾತುಗಳು ನೋಡಿದಾಗ ಭಾರತವೇ ಕಷ್ಟ ವಸ್ತುತ. ಸುಧಾ ಗ್ರಂಥಕ್ಕೆ ಟಿಪ್ಪಣಿಗಳಿದೆ. ಸುಧಾ ಪಂಕ್ತಿ ಟೀಕಾಚಾರ್ಯರ ಮಾತು ಅರ್ಥ ಆಗಲಿಲ್ಲ ಅಂದರೆ ಪರಿಮಳ ಇದೆ, ವಾಕ್ಯಾರ್ಥ ಚಂದ್ರಿಕಾ ಇದೆ, ಸಾಕಷ್ಟು ಜನ ವ್ಯಾಖ್ಯಾನಗಳಿದೆ. ಅದನ್ನೆಲ್ಲ ಓದಿ 4 ಜನ ದೊಡ್ಡವರ ಹತ್ರ ಹೋಗಿ ತಿಳ್ಕೊಂಡು ಏನೋ ಮಾಡಿ ತಿಳಿತೀವಿ. ಭಾರತ ಹಾಗಲ್ಲ. ಭಾರತ ತುಂಬ ಬಹಳ ಕ್ಲೇಶ. ಒಂದು ಮಹಾಭಾರತ ಹೇಗೋ ಸುಳಾದಿಗಳು ಹಾಗೆ, ಅವು ಅರ್ಥವೇ ಆಗುವುದಿಲ್ಲ. ಮಹಾಭಾರತ ನೋಡಿ ಶಬ್ದ ಹೇಗೆ ಪ್ರಯೋಗ ಮಾಡ್ತಾರೆ, ಆ ಶಬ್ದ ಕೇಳಿದಾಗ ನಮಗನ್ಸುತ್ತೆ ಈ ವೇದವ್ಯಾಸರು ಹೆಂಗೆ ಬರೆದ್ರೆ ಈ ಶಬ್ದಗಳನ್ನು, ಈ ವಾಕ್ಯ ಹೇಗೆ ರಚನೆ ಮಾಡೋದು. ಬರೇ ಗೊಂದಲ. ಅದರಲ್ಲಿ ಒಂದು ಹೇಳ್ತಾರೆ, ಅದರಲ್ಲಿ ಹೇಳಬೇಕಾದರೆ ನದೀ ಜಲಂ ಕೇಶವ ನಾರಿಕೇತು ಅಂತ ಶಬ್ದ ಆಗುತ್ತೆ. ಸಾಮಾನ್ಯ ಸಂಸ್ಕೃತ ಪರಿಚಯ ಇದ್ದವರಿಗೆ ನದಿ ಅಂದರೂ ನೀರೇ, ನದಿ ಅಂದರೂ ನೀರೇ, ಜಲ ಅಂದರೂ ನೀರೇ, ಕೇಶವ ನಾರಿ ಕೇತು ಅಂತ ಇಷ್ಟು ಪದಗಳನ್ನು ಪ್ರಯೋಗ ಮಾಡಿ. ನಾವು ವಾಕ್ಯ ಅಂತ ಯಾವುದು ಕರಿತೀವಿ ಅಂದರೆ ಪರಸ್ಪರ ಸಂಬಂಧ ಉಳ್ಳಂಥ ಪದಗಳ ಗುಂಪಿಗೆ ವಾಕ್ಯ ಅಂತ ಕರಿತೀವಿ. ಬರೇ ಪದಗಳ ಗುಂಪಿಗೆ ವಾಕ್ಯ ಅಂತ ಕರಲ್ಲ, ಪರಸ್ಪರ ಸಂಬಂಧ ಉಳ್ಳಂಥ ಪದಗಳ ಗುಂಪಿಗೆ ವಾಕ್ಯ. ಇಲ್ಲಿ ನೋಡಿದ್ರೆ ಏನೂ ಅರ್ಥ ಆಗೋದಿಲ್ಲ. ಆದರೆ ಇದನ್ನು ತಿಳಿಸೋದಕ್ಕೆ ಎಷ್ಟು ಜನ ವ್ಯಾಖ್ಯಾನ ಬೇಕಾಯಿತು. ಭಗವಂತನ ಮಾತು ಅಷ್ಟು ಸುಲಭ ಅಲ್ಲಪ್ಪ. ಬಿಟ್ಬಿಟ್ವಿ ಅಂದರೆ ಅಪಾರ್ಥ ಮಾಡ್ಕೊಂಡ್ಬಿಡ್ತಾರೆ. ನಾವು ಪದಚ್ಛೇದ ಮಾಡಿದ್ದು ಹೇಗೆ? ನದಿ ಜಲಂ ಕೇಶವ ನಾರಿ ಕೇತು ಅಂತ ಹೀಗೆ ಪದಚ್ಛೇದ ಮಾಡಿ. ಅದಕ್ಕೆ ಎಲ್ಲ ಹಿಂದಿನ ಜ್ಞಾನಿ ಹೇಳಿದ್ರು, ನೋಡಪ್ಪ ನೀನು ಪದಚ್ಛೇದ ಮಾಡಿದ್ದು ತಪ್ಪು. ಯಾಕೆ ನಮ್ಗೆ ಶ್ಲೋಕ ಹೇಳ್ಬಿಡ್ತೀವಿ, ಆ ಪದಚ್ಛೇದ ಮಾಡೋದು ಬಂತು ಅಂದರೆ ಇವರಿಗೆ ಸಂಸ್ಕೃತ ಭಾಷೆಯಲ್ಲಿ ಎಷ್ಟು ಗಟ್ಟಿ ಇದೆ, ಇವರ ಆ ಶಕ್ತಿ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಯಾಕೆಂದರೆ ನಾವು ಈ ಶ್ಲೋಕ ಅಂಬುದು ಹೇಗಿದೆ ಅಂದರೆ ಒಂದು ತೆಂಗಿನಕಾಯಿ ಇದ್ದ ಹಾಗೆ. ಹಣ್ಣುಗಳನ್ನೂ ನೈವೇದ್ಯಕ್ಕೆ ತರ್ತೀವಿ, ತೆಂಗಿನಕಾಯಿನೂ ನೈವೇದ್ಯಕ್ಕೆ ಕೊಡ್ತೀವಿ. ಹಣ್ಣನ್ನು ನಾವು ಹೇಗೆ ತಂದು ಕೊಡ್ತೀವೋ ಹಾಗೆ ನೈವೇದ್ಯ ಮಾಡಿ ಕೊಟ್ಬಿಡ್ತಾರೆ. ಆದರೆ ತೆಂಗಿನಕಾಯಿನ ಹಾಗೆ ನೈವೇದ್ಯ ಮಾಡಲ್ಲ. ಹೇಗೆ? ಅದನ್ನು ಒಡೆದು ನೈವೇದ್ಯಕ್ಕೆ. ಕೆಟ್ಟಿದ್ರೆ ನೋಡಿ ಕೆಟ್ಟಿದೆ ಅಂತ, ಅದು ಒಡೆದು ನೈವೇದ್ಯ. ಅಂದರೆ ಶ್ಲೋಕ ಎಲ್ಲ ಹೇಗಿದೆ? ತೆಂಗಿನಕಾಯಿ ಇದ್ದ ಹಾಗೆ. ಅದನ್ನು ಒಡೆದು ನೈವೇದ್ಯಕ್ಕಿಡೋ ಹಾಗೆ ಶ್ಲೋಕದಲ್ಲಿ ಪದಚ್ಛೇದ. ಆ ಪದಚ್ಛೇದ ಮಾಡೋದು ಬಂತು ಅಂದರೆ ಇವರಿಗೆ ಭಾಷೆಯಲ್ಲಿ ಒಳ್ಳೆ ಬಹಳ ಚೆನ್ನಾಗಿ ಭಾಷೆ ಪರಿಚಯ ಇದೆ ಅಂತ. ಆದರೆ ನಾವೆಲ್ಲ ನದಿ ಜಲಂ ಹಿಂಗೆ ಮಾಡಿದ್ವಿ, ಹಿಂಗೆ ಮಾಡಿದ್ರೆ ತಪ್ಪು ಅಂಥೇಳಿ. ಹಾಗಾದ್ರೆ ಎಲ್ಲಿ ನಿಲ್ಲಿಸಬೇಕು? ನದಿ ಜಲಮಲ್ಲ, ನದಿ ಜ ಅಲ್ಲಿ ಕಾಮ ಕೊಡಿ ಅಂತ. ನದಿ ಜ ಅಂತಂದಾಗ ಇವತ್ತಿನ ಕಥಾನಾಯಕರು ಬಂದ್ಬಿಟ್ರು. ಯಾರು? ಭೀಷ್ಮಾಚಾರ್ಯರು. ನದಿ ಜ ಅಂದರೆ ಗಂಗಾಪುತ್ರ, ನದಿ ಜ. ಎರಡನೇದು ನದಿ ಜಲಂ, ಲಂ ಅಂತ ಪದ ಇದೆ, ಅದನ್ನ ಮುಂದಿನ ಪದ ಜೊತೆಲಿ ಸೇರಿಸ್ರಿ. ಮುಂದೆ ಯಾವುದಿದೆ? ಕೇಶವ. ಇದನ್ನು ಸೇರಿಸ್ಬಿಟ್ರೆ ಲಂಕೇಶವ. ಲಂಕೇಶವ ಸರಿ ಆಗಲ್ಲ, ಲಂಕೇಶ. ಅಲ್ಲಿ ಕಾಮ ಕೊಡಿ. ಅಲ್ಲಿ ಕಾಮ ಕೊಟ್ರೆ ಅಂತ ಲಂಕೇಶ ಅಂದ್ರೆ ರಾವಣ ಅಂತ ಅರ್ಥ ಆಯ್ತು. ಈ ಕೇಶವ ವ ಅನ್ನೋ ಅಕ್ಷರ ಮುಂದಿನ ಪದಕ್ಕೆ ಸೇರಿಸ್ಬಿಡಿ. ಮುಂದೆ ಯಾವುದಿತ್ತು? ನಾರಿಕೇತು ಅಂತ. ನಾರಿಕೇತುನಲ್ಲಿ ಈ ವ ಅನ್ನೋ ಅಕ್ಷರ ಸೇರಿಸ್ಬಿಟ್ರೆ ಏನಾಗುತ್ತೆ? ವನಾರಿಕೇತು. ಲಂಕೇಶ ಅಂದ್ರೆ ರಾವಣ. ರಾವಣನ ವನ ಯಾವುದು? ಅಶೋಕವನ. ಅಶೋಕವನದ ಅರಿ ಶತ್ರು ಯಾರು? ಹನುಮಂತ. ಕೇತು ಹನುಮಂತನನ್ನೇ
ಧ್ವಜವಾಗಿ ಉಳ್ಳಂತ ಅರ್ಜುನನ ಪರಾಕ್ರಮವನ್ನು ನೋಡಿ ಅಂತ ಹೇಳೋದಕ್ಕೆ ಈ ಶ್ಲೋಕ ರಚನೆ. ಹೊರಗಡೆ ಏನೂ ಅರ್ಥ ಆಗುವುದಿಲ್ಲ, ಅದರ ಒಳಗೆ ಬಹಳ ಮಹತ್ತರವಾದ ಚಿಂತನೆ, ಬಹಳ ಬಹಳ ಸೂಕ್ಷ್ಮವಾಗಿ ಪ್ರಯೋಗ ಮಾಡ್ತಾರೆ. ಭಾಗವತ ಅಂತೂ ಅಸಾಧಾರಣ. ಭಾಗವತದಲ್ಲಿ ಮಹಾಭಾರತ ನಿರ್ಣಯ ಗ್ರಂಥ ಆದರೆ ಭಾಗವತ ಬೇರೆ 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 ವಿಷಯಗಳನ್ನು ತಂದುಕೊಡುತ್ತೆ. ಚಿಂತನೆ ಮಾಡೋದು ಹೀಗೆ ಮಾಡಬೇಕು. ಒಂದು ಸಣ್ಣ ಪದ ಹೇಳಿಬಿಟ್ಟು ಮತ್ತೆ ಈ ವಿಷಯಕ್ಕೆ ಬರ್ತೀವಿ. ಭಾಗವತದಲ್ಲಿ ರುದ್ರದೇವರ ಸ್ಮರಣೆ ಬರುತ್ತೆ. ಆ ರುದ್ರದೇವರ ಸ್ಮರಣೆ ಹೇಳಬೇಕಾದ್ರೆ ಯಂ ಪ್ರವ್ರಜಂತ ಮನುಪೇತಂ ಅಪೇತ ಕೃತ್ಯಂ, ಅಪೇತ ಕೃತ್ಯಂ ಅಂತ ಪ್ರಯೋಗ ಮಾಡ್ತಾರೆ. ಇಲ್ಲೇನು ಶುಕಾಚಾರ್ಯರಿಗೆ ಏನೇನು ವಿಶೇಷಣ ಕೊಟ್ಟಿದ್ದಾರೋ ಅವರ ಕಾಲದಲ್ಲಿ ರುದ್ರದೇವರ ಬೇರೆ ಬೇರೆ ರೂಪಗಳು ಇತ್ತು. ದೂರ್ವಾಸರು ಇದ್ದರು, ಅಶ್ವತ್ಥಾಮನು ಇದ್ದರು. ಆದರೆ ಈ ಒಂದು ಗುಣಗಳು ಏನು ಕೊಟ್ಟಿದ್ದಾರೋ ಅಬ್ಜೆಕ್ಟಿವ್, ಇದು ಶುಕಾಚಾರ್ಯರಿಗೆ ಮಾತ್ರ ಸೀಮಿತ. ಆದರೆ ದೂರ್ವಾಸರಿಗೂ ಇಲ್ಲ, ಮತ್ತು ಅಶ್ವತ್ಥಾಮನಿಗೂ ಇಲ್ಲ. ಹಾಗಾದರೆ ಅಪೇತ ಕೃತ್ಯಂ ಅನುಪೇತಂ ಈ ಕ್ವಾಲಿಟಿ ಹೇಗೆ ತೋರಿಸಿದ್ರು? ಅಪೇತ ಕೃತ್ಯಂ, ಕೃತ್ಯ ಅಂದರೆ ನವಮಸ್ಕಂದ ಭಾಗವತದಲ್ಲಿ ಅಂಬರೀಷ್ ರಾಜನ ಉಪಾಖ್ಯಾನದಲ್ಲಿ ಕೃತ್ಯ ಅಂದರೆ ಪಿಶಾಚಿ ಅಂತ, ಬ್ರಹ್ಮ ರಾಕ್ಷಸ ಪಿಶಾಚಿ ಅಂತ ಹೇಳ್ತಾರೆ. ಯಾವ ವೈಷ್ಣವ ವ್ರತವನ್ನು ಮಾಡಿದ ರಾಜನ ಮೇಲೆ ನನ್ನ ಬಿಟ್ಟು ತೀರ್ಥ ತೊಗೊಂಡಿಲ್ಲ ಅಂತ ಪಿಶಾಚಿ ಬಿಟ್ಟರು ಅಂತ ಕರೀತಾರೆ. ಅದರಿಂದ ಏನಾಯಿತು, ದುರ್ವಾಸರು ಸನ್ಯಾಸಿಗಳಾಗಿದ್ರು, ವೈಷ್ಣವ ವ್ರತವನ್ನ ಅನುಷ್ಠಾನ ಮಾಡಿದ ಆ ದುರ್ವಾಸರನ್ನ ದೇವರು ಸ್ವೀಕಾರ ಮಾಡಿಲ್ಲ, ಇದು ಪೂಜೆಗೆ ಯೋಗ್ಯವಲ್ಲ ಈ ರೂಪ ಅಂತ ತಿರಸ್ಕಾರ ಮಾಡಿದ್ರು. ಅಪೇತ ಕೃತ್ಯಂ ಆ ಕಡೆ ಸರಿಸು. ಇನ್ನು ನಮಗೆ ಇನ್ನೊಂದು ರೂಪ ಯಾವುದು? ಅಶ್ವತ್ಥಾಮ. ವೈಷ್ಣವರಾದ ವಿಷ್ಣು ಭಕ್ತರಾದ ಪಾಂಡವರ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದು, ಇವರು ಅಷ್ಟು ಪೂಜೆಗೆ ಸಮ್ಮತರಲ್ಲ. ಅಪೇತ ಕೃತ್ಯಂ ಶುಕಾಚಾರ್ಯಗೆ ಈ ಕ್ವಾಲಿಟಿ ಇದೆ ನೋಡಿ. ರುದ್ರದೇವರ 3 ರೂಪ ಇದೆ ಏಕಕಾಲಕ್ಕೆ, ಆದರೆ ಶುಕಾಚಾರ್ಯನ ನಾವು ಸ್ಮರಣೆ ಮಾಡ್ತೀವಿ. ಯಾಕೆ? ಕೃತ್ಯ ಅಂದರೆ ಪ್ರಯೋಜನ, ಪ್ರಶ್ನೆಗಳು ಅಂತ. ಅವನು ಏನೇನು ಪ್ರಶ್ನೆಗಳು ಕೇಳ್ತಾನೋ ಆ ಎಲ್ಲ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರ ಕೊಡುವಂಥ ಒಂದು ಶಕ್ತಿ ಮುಖ್ಯ ಪ್ರಾಣದೇವರ ಸಾನ್ನಿಧ್ಯದಿಂದ ಹೊಂದಿತ್ತು. ಯಾರು? ನಮ್ಮ ಶುಕಾಚಾರ್ಯರಿಗೆ. ಅದಕ್ಕೆ ಅವರನ್ನು ಅಪೇತ ಕೃತ್ಯಂ ಅನುಪೇತಂ, ದೇಹದ ಮೇಲೆ ಅಭಿಮಾನ ಬಿಟ್ಟವರು ಶುಕಾಚಾರ್ಯರು. ನೋಡಿ, ದುರ್ವಾಸರು ಅಭಿಮಾನ ಇತ್ತು ದೇಹದ ಮೇಲೆ. ಅವರು ಕೃಷ್ಣನ ಹತ್ರ ಬಂದು ಮಧುಕೈಟಭರನ್ ಕೊಂದಾಕು, ನಮಗೆ ಭಾಳ ಹಿಂಸೆ ಕೊಟ್ಟಿದ್ದಾರೆ ಹೇಳಿದಂಥ ಆ ಸನ್ನಿವೇಶಕ್ಕೆ ಗೊತ್ತಾದಾಗ ನಮ್ಗೆ ಗೊತ್ತಾಗತ್ತೆ ಅವರಲ್ಲೂ ಅಭಿಮಾನ ಇದೆ. ಅಶ್ವತ್ಥಾಮ ಅಭಿಮಾನಿ, ಆದರೆ ದೇಹದ ಮೇಲೂ ಅಭಿಮಾನ ಬಿಟ್ಟಂಥವರು ರುದ್ರದೇವರ ಇನ್ನೊಂದು ರೂಪ ಶುಕಾಚಾರ್ಯ. ಅಭಿಮಾನ ಲವಲೇಶು ಇಲ್ಲ. ಯಾಕೆ? ವಾಯುದೇವರ ಸಾನ್ನಿಧ್ಯ ಇದ್ದಿದ್ದಕ್ಕೆ. ಇದನ್ನು ಎಷ್ಟು ಚೆನ್ನಾಗಿ ನಿರೂಪಣೆ ಮಾಡಿ ಹೇಳ್ತಾರೆ. ಅಪೇತ ಕೃತ್ಯಂ ಅನುಪೇತಂ ಅನ್ನೋದು. ಆಮೇಲೆ ಈ ಥರ ಭಾಗವತ ಬಹಳ ಅನೇಕ ತತ್ವಗಳನ್ನು ನಿರೂಪಣೆ ಮಾಡೋದು. ಇವೆಲ್ಲವನ್ನ ಮಧ್ಯಗೆ ಭಟ್ಟರು ಗುಡಿ ಕಟ್ಟೆ ಮೇಲೆ ಕೂತ್ಕೊಂಡು ಎಲ್ಲರೂ ಸೇರಿಸಿ ಕೂಡಿ ಹೇಳೋದು ನೋಡಿ, ಅವರು ಕೇಳುವ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರ ಕೊಡೋದು, ಅವರಲ್ಲಿರುವ ವಿನಯತನ ಎಲ್ಲ ನೋಡಿ ಜನ ಎಲ್ಲ ಅವರಿಗೆ ಭಟ್ಟ ಅಂತ ಒಂದು ಪ್ರಶಸ್ತಿಯನ್ನು ಕೊಟ್ಟರು. ಹೀಗಿರಬೇಕಾದರೆ ಗೋವಿಂದ ಸುಂದರ ಕಥಾ ಆ ಶ್ಲೋಕದಲ್ಲೂ ಇದೇ ವಿಷಯ. ಒಂದು ದಿನ ಏನಾಯಿತು, ಪುರಾಣ ಹೇಳ್ತಾ ಕೂತಿತ್ತು. ಪುರಾಣ ಹೇಳ್ತಿರಬೇಕಾದ್ರೆ ದೇವರಿಗೆ ಗುಣವೇ ಇಲ್ಲ, ಅವನಿಗೆ ಆಕಾರ ಇಲ್ಲ, ಏನೇನೂ ಇಲ್ಲ ಅಂತ ಹೇಳುವಂಥ ಒಂದು 100 ಜನ ಒಂದೇ ಸಲ ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇತ್ತಂ ಹರೇಹೇ ಗುಣಕಥಾ ಸುದಯ ಸುತೃಪ್ತ. ಎಲ್ಲ ಪಾಪ ಕೇಳ್ತಾ ಇದ್ದಾರೆ, ಇವರು ಭಗವಂತನ
ಅನಂತೇಶ್ವರ ಗುಣಗಳನ್ನು ಹೇಳ್ತಾ ಇದ್ದಾರೆ. ಅಷ್ಟರಲ್ಲಿ ನೈರ್ಗುಣ್ಯವಾದಿಷು ಜನೇಶ್ವಪಿ ಸಾಗ್ರಹೇಶು, ಏನೋ ಒಬ್ಬರಾದರೆ ಉತ್ತರ ಕೊಡಬೇಕು. ಒಮ್ಮೆಲೆ 100 ಜನ ಮಾತಾಡಿದ್ರೆ ನಾವು ಎಲ್ಲಿ ಉತ್ತರ ಕೊಡೋಕ್ಕಾಗತ್ತೆ? ನಿಮ್ಮ ಇಷ್ಟಪ್ಪ, ನಾವು ಹೇಳಿದ್ದೆ ತಪ್ಪು ಅಂತ ನಾವೇ ಒಪ್ಕೊಂಡ್ಬಂದ್ಬಿಡ್ತೀವಿ. ಯಾಕೆಂದ್ರೆ ಇನ್ನೇನು ಅವ್ರ ಹತ್ರ ಮಾತು ಕೊಡೋಕ್ಕಾಗಲ್ಲ, ಬಿಟ್ಬಿಡ್ತೀವಿ. ಹಾಗವರೆಲ್ಲ ಬಂದರು ನೀವು ಹೇಳ್ತಿರೋದೆಲ್ಲ ತಪ್ಪು ಅಂತ ವಾದ ಮಾಡ್ತಾರೆ. ಆ ಒಂದು ಅವರ ಜೋರ ಧ್ವನಿ, ಒಬ್ಬರಲ್ಲ ಇಬ್ಬರಲ್ಲ 100 ಜನ ಮಾತು ಎಲ್ಲ ಇವ್ರಿಗೇನು ಅನಿಸ್ತು ಅಂದರೆ ತತ್ವೇ ಸಕಾಲ ಚಲದೀಹಿ. ಮನೆಗೆ ಬಂದರು, ಸ್ವಲ್ಪ ಕ್ಷಣ ಕಾಲ ಚಲದೀಹಿ, ಅವ್ರ ಬುದ್ಧಿ ಕಾಲದ ಬಲದಿಂದ ಚಂಚಲವಾಯಿತು. ಏನು ಚಂಚಲ ಅಂದರೆ, ಅಲ್ಲ ನಾನು ತಿಳಿದಿದ್ದೇ ತಪ್ಪೇನು, ಅವ್ರು ಹೇಳೋ ಸರಿನಾ? ಮನಸ್ಸು ಸ್ವಲ್ಪ ಸಂಶಯದಿಂದ ಮತ್ತೆ ಶಾಸ್ತ್ರಗಳನ್ನೆಲ್ಲ ಓದಿದ್ರು. ಆಮೇಲೆ ಗೊತ್ತಾಯಿತು, ಇಲ್ಲಲ್ಲ ನಾನು ತಿಳಿದಿತ್ತು ಸರಿ, ನಾನು ನನಗಿಂತ ದೊಡ್ಡವ್ರ ಮೂಲಕವಾಗಿ ಭಗವಂತನ ಗುಣಗಳ ಶ್ರವಣ ಮಾಡಿದ್ದೀನಿ, ಇದು ತಪ್ಪು. ಇವರು ಎಷ್ಟು ಜನ ತಪ್ಪು ಹೇಳ್ತಾ ಇದ್ದಾರೆ ಅಂತ ಅವರಿಗೆ ಕನ್ಫರ್ಮ್ ಆಯಿತು. ಆದರೆ ಮನಸ್ಸಿನಲ್ಲಿ ಒಂದು ದೊಡ್ಡ ದುಃಖವೇ ಪ್ರಾರಂಭ ಆಯಿತು. ಏನು ದುಃಖ ಅಂದರೆ, ಇಷ್ಟೆಲ್ಲ ಅಧ್ಯಯನ ಮಾಡಿದ ನನಗೇ ಈ ಥರ ಆಯಿತು, ಮುಂದಿನವರ ಸ್ಥಿತಿ ಏನು? ನೋಡಿ, ಸಜ್ಜನರ ಸ್ವಭಾವ ಹೇಗಿರುತ್ತೆ, ಮುಂದಿನವ್ರ ಪರಿಸ್ಥಿತಿ ಏನು? ಅದಕ್ಕೆ ತಸ್ಮಾತ್ ಸಮಸ್ತ ವಿರಪತ್ಯಮವದ್ಯಹೀನಂ ವಿದ್ಯಾಕರಾಕೃತಿ ಲವೇಮಹಿ ಕೈರುಪಾಯೈಹಿ. ಅವರಿಗೆ ಒಳ್ಳೆ ಮಗುವನ್ನು ಪಡಿಬೇಕು. ಬರೇ ನನ್ನನ್ನು ನರಕದಿಂದ ರಕ್ಷಣೆ ಮಾಡುವಂಥ ಒಂದು ಮಗು ಅಲ್ಲ. ಆ ಮಗು ಹೇಗಿರಬೇಕು ಅಂದರೆ, ಸಮಸ್ತವಿತ್ ಎಲ್ಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿರುವಂಥ ಒಳ್ಳೆ ಜ್ಞಾನಿ ಅಂತ ಮಗು ಬೇಕು. ಒಂದು. ಎರಡನೇದು ಅಂದರೆ ಯಾವ ದೋಷವೂ ಇರಬಾರ್ದು ನನಗೆ ಹುಟ್ಟುವ ಮಗು. ಹಾಗಾದರೆ ಅಂಥ ಮಗುವನ್ನು ನಾನು ಹೇಗೆ ಪಡಿಬೇಕು? ಸ್ವಾರ್ಥಕ್ಕಾಗಿ ನಮ್ಮನ್ನು ನೋಡಿಕೊಂಡ್ರೆ ಸಾಕ್ರಿ ನಮಗೆ ಮಗು, ನಾವೇನು ಎಕ್ಸ್ಟ್ರಾ ಏನು ಕೇಳಲ್ಲ. ಆದರೆ ಅವರು ನೋಡಿ, ಮುಂದಿನ ಜಗತ್ತಿಗೆ ನಾನು ಏನಾದರೂ ಒಂದು ಕೊಡಲೇಬೇಕು. ಮಧ್ವಾಚಾರ್ಯರಂಥ ರತ್ನವನ್ನೇ ಕೊಟ್ಟು ಹೋದ್ರು ನೋಡಿ ಮದ್ದಿಗೆ ಭಟ್ರು. ಅವ್ರ ಗಂಡ ಹೆಂಡತಿಗೆ ನಾವು ಎಷ್ಟು ವೋಟ್ ಆಫ್ ಥ್ಯಾಂಕ್ಸ್ ಹೇಳ್ಬೇಕ್ರಿ. ಮನೆಯಲ್ಲಿ ಮಕ್ಕಳು ತಂದೆ ತಾಯಿನೂ ಹೊರಗಿಡೋದೇ ಒಂದು ಗುಂಪು, ಒಂದು ಇವತ್ತು ಪ್ರಪಂಚ ನೋಡ್ತಾ ಇದೆ. ಹೇಳಿದ ಮಾತು ಕೇಳಲ್ಲ ತಂದೆ ತಾಯಿ ಅಂದರೆ 2 ಸಲ 3 ಸಲ 1 ತಿಂಗಳು, ಆಮೇಲೆ ಅವರೇ ಗೊತ್ತಿಲ್ಲದಂಗೆ ಕರ್ಕೊಂಡೋಗಿ ಬೇರೆ ಕಡೆ, ನಿಮ್ಮಷ್ಟೇ ನೀವಿರಿ ನಮ್ಮಷ್ಟು ನಾವಿರಿ. ಇದು ಪ್ರಪಂಚ ಇವತ್ತು ನಡೀತಾ. ಆದರೆ ಈ ತಂದೆ ತಾಯಿ ನಾವು ಎಷ್ಟು ಸಲ ವೋಟ್ ಆಫ್ ಥ್ಯಾಂಕ್ಸ್ ಹೇಳ್ಬೇಕ್ರಿ? ಬರೇ ಸಂಕಲ್ಪ ಮಾಡೋರು ಉಪಾಯ ಮಾಡೋರು ಅಂತಲ್ಲ, ಒಂದು ಮಧ್ವಾಚಾರಂತಹ ಮಗುವನ್ನು ಪಡೆಯೋದಕ್ಕೆ ಎಷ್ಟು ಥರ ವ್ರತಗಳು ಮಾಡೋದು. ದ್ವಿಷಡಬ್ದ ಕಾಲಂ, 12 ವರ್ಷ, 12 ದಿವಸ ಅಲ್ಲ, ನಾವೊಂದು 7 ದಿವಸ ಒಂದು ವಾಯುಸ್ತುತಿ ಪುನಶ್ಚರಣೆ ಮಾಡಿದ್ರೆ 10 ಕಡೆ ಹೇಳ್ತೀವಿ ಹೀಗಾಯಿತು ಹೀಗಾಯಿತು ಅಂದರೆ. ಇವು ಪಾಪ 12 ವರ್ಷ ರೀ, 1 ದಿನ ಅಲ್ಲ 2 ದಿನ ಅಲ್ಲ. ಯಾಕೆ ಇವರು ಇಂಥ ಅಂದರೆ, ಹಿಂದಕ್ಕೆಲ್ಲ ಭಗವಂತನನ್ನ ಜ್ಞಾನಿಗಳನ್ನು ಪಡೆದಂಥ ಋಷಿಗಳನ್ನೆಲ್ಲ ನೋಡಿದ್ರು, ಅವ್ರ ಚರಿತ್ರೆ ಎಲ್ಲ ಓದಿದ್ರು. ಕರ್ದಮ ಪರಾಶರ ಪಾಂಡುಮುಖ್ಯಾಹ. ಕರ್ದಮ ಋಷಿಗಳು ಕಪಿಲ ನಾಮಕ ಪರಮಾತ್ಮನನ್ನು ಪಡಿಬೇಕಾದ್ರೆ ಗಂಡ ಹೆಂಡತಿ ಎಂಥ ಸೇವೆ ಮಾಡಿ ಅದನ್ನು ಫಸ್ಟ್ ಹೇಳಿದ್ರು. ಪರಾಶರ ಋಷಿ ವೇದವ್ಯಾಸ ದೇವರಂಥ ಮಗುವನ್ನು ಪಡೆಯಕ್ಕೆ ಅವರ ತಪಸ್ಸೇನು. ಪಾಂಡುಮುಖ್ಯಾಹ, ಪಾಂಡುರಾಜನೇ ಮೊದಲಾದಂಥವರು. ಎಷ್ಟು ಜನ ಒಬ್ಬ ದೇವತೆಗಳನ್ನು ಮಕ್ಕಳನ್ನಾಗಿ ಪಡೆಯೋದಕ್ಕೆ ಎಷ್ಟು ಕಠೋರವಾದ ವ್ರತನೆಗಳು ಮಾಡಿದ್ದಾರೆ. ಅಂದಮೇಲೆ ನಾನು ಕರುಣಾಮೃತಾಬ್ಧಿಂ ಪೂರ್ಣ ಸದ್ಗುಣತನಂ ನಾರಾಯಣಂ ಕುಲಪತಿಂ, ಅನಂತೇಶ್ವರನಿಗೆ ನಾನು ಸೇವೆ ಮಾಡಬೇಕು. ಅಲ್ಲಿಗೆ ಬಂದರು ಅನಂತೇಶ್ವರನ ಹತ್ರ. ಬಂದರೆ ಸೇವೆ ಹೇಳ್ತಾ ನೋಡಿ, 1 ದಿನ ಅಲ್ಲ 2 ದಿನ ಅಲ್ಲ, ದ್ವಿಷಡಬ್ದ ಕಾಲಂ 12 ವರ್ಷ.
12 ವರ್ಷದಲ್ಲಿ ಚಾತುರ್ಮಾಸ್ಯ, 12 ಚಾತುರ್ಮಾಸ್ಯ ಜೊತೆಯಲ್ಲಿ ಇಷ್ಟೇ ನಾವು ಮಾಡ್ತೀವಿ ಬಿಡಿ ಆಚಾರ್ಯ, ನಾವು 8 ವರ್ಷದಿಂದ ಚಾತುರ್ಮಾಸ್ಯ ವ್ರತ ಮಾಡ್ತೀನಿ ಅಂತ ಹೇಳುವಂಥ ಜನನೇ ಈಗಿದ್ದಾರೆ. ಆದರೆ ಆ ಜೊತೆಯಲ್ಲಿ ಎರಡನೇದೇನು, ವಯೋವ್ರತ, ಭೀಷ್ಮ ಪಂಚಕ ವ್ರತ, ಏನೇನು ವ್ರತ ಹೇಳಿದ್ದಾರೋ ಅಷ್ಟು ವ್ರತ ಮಾಡಿ. ಮತ್ತೆ ಆಹಾರ ದಿನಕ್ಕೂ ಕಡಿಮೆ. ನಾವು ಮಂತ್ರಾಲಯಕ್ಕೆ ಅಲ್ಲಿ ಸೇವೆಗೆ ಹೋದರೆ, ರಘುತ್ವ ಅಲ್ಲೆಲ್ಲ ಸೇವೆಗೆ ಹೋದರೆ ಮಧ್ಯಾಹ್ನನೇ ಹೆಂಗೆ ಲೋಡ್ ಮಾಡಿಡ್ತೀವಿ ಅಂದರೆ ಸಾಯಂಕಾಲ ಊಟ ಇಲ್ಲ ಅನ್ನೋದಷ್ಟೇ ಹೊರತು ಫುಲ್ ತೊಗೊಂಡಿಟ್ಟು ಊಟ ಮಾಡಿ ರೂಮಿಗೆ ಬಂದರೆ ತದ್ವಾ ನಿದ್ದೆ. ಮಲ್ಕೊಂಡ್ರೆ ಸಂಜೆ 5:15 ತಿಂಗಳು ಎಚ್ಚರ ತಪ್ಪಿ ಮಲಗಿಡ, ಹಂಗೆ ಊಟ ಆಗಿರುತ್ತೆ. ಯಾಕೆ ಬೆಳಗ್ಗೆ ಒಂದಿಷ್ಟು ಪ್ರದಕ್ಷಿಣೆ ಹಾಕಿರ್ತೀವಿ, ಸಂಜೆ 6 ಗಂಟೆಗೆ ನೋಡಿ ಸೇವೆ ಬಂದವ್ರಿಗೆ ಏನಾರ ಇದೆಯಾ ವ್ಯವಸ್ಥೆ ಅಂತ ಕೇಳ್ತೀವಿ. ಹಿಂಗೆ ನಮ್ದೆಲ್ಲ ವ್ಯವಸ್ಥೆ. ಮತ್ತೆ ಬಹಳ ಬೇಗನೆ ಅನುಸಂಧಾನ ಮಾಡೋದು ಜಾಸ್ತಿ. ಅನುಸಂಧಾನ ಪ್ರಾರಂಭ ದಿವಸ ಭಾರೀ ಪ್ರದಕ್ಷಿಣೆ, ಆಮೇಲೆ ಬರ್ತೆ 2-3 ದಿನಗಳಲ್ಲೇ ನಮ್ಮಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂದರೆ, ಒಬ್ರು ಯಾರೋ ಹೇಳ್ತಾರೆ, ಆಚಾರ್ಯ ಈಗ ಅನ್ಕೊಂಡ್ಬಿಟ್ಟಿದ್ದೀನಿ ಮತ್ತೇನು, ಅಯ್ಯೋ ಅದ್ರ ಬದಲು ಸ್ತೋತ್ರ ಹೇಳ್ಕೊಂಡು ಕೂಡ್ರಿ ಸಾಕು, ಯಾಕೆ ಬರೀ ಗರಗರ ತಿರುಗಿದ್ರೆ ಪ್ರಯೋಜನ ಇಲ್ಲ. ಆಚಾರ್ಯ ಭಾಳ ಉಪಕಾರ, 10 ರೂಪಾಯಿ ದಕ್ಷಿಣೆ ಕೊಟ್ಟು ನಮಸ್ಕಾರ ಮಾಡಿ. ನಮಗೂ ಈ ರಾಯರ ಸನ್ನಿಧಿಯಲ್ಲಿ ರಾಯರೇ ನಿಮ್ಮಿಂದ ಬಂದು ನುಡಿಸೋರು ಅಂತ ಅದು ಬೇರೆ ಅವ್ರಿಗೆ ಹೇಳಿ ಕಟ್ಟೆ ಮೇಲೆ ಕೂತ್ಕೊಂಡು ಸ್ತೋತ್ರ ಹೇಳ್ತಾ ಕೂತ್ಕೊಂಡು ಮೊದಲೇ ದಿವಸ ಹೀಗೆ, 2ನೇ ದಿವಸ 3ನೇ ದಿವಸ ಅಂತೂ ಪುಸ್ತಕನೂ ಇಲ್ಲ, ಅದೂ ಇಲ್ಲ. ಯಾಕೆ ಆಯಾಸ ಆಗಿರುತ್ತೆ, ಎಲ್ಲೋ ಕೂತಲ್ಲೇ ನಿಂತಲ್ಲಿದ್ದೆ. ಆದರೂ ನಮಗೆ ಅಂದ್ಕೊಂಡಿದ್ದ ಕೆಲಸ ಮಾಡಿಕೊಟ್ಬಿಡ್ತಾನೆ ನೋಡಿ. ಯಾಕೆಂದರೆ ನಮ್ಮ ಲೆವೆಲ್ ಅವ್ರಿಗೆ ಗೊತ್ತಿರುತ್ತೆ, ನಂಬಿ ಬಂದ್ಯಾನೆ ಇವನಿಗೆ ಅನುಗ್ರಹ ಮಾಡಿ ಕಳಿಸೋ. ನಾವು ಇಷ್ಟನ್ನೇ ಎಲ್ಲರ ಮುಂದೆ ಬಂದು ಸೇವೆ ಮಾಡಿದ್ವಿ, ರಾಯ ನಮಗೆ ಈ ಥರ ಅನುಗ್ರಹ ಮಾಡಿ. ಪಾಪ ಕೇಳಿದವರೆಲ್ಲ ಹೌದೇನ್ರಿ, ಹೆಂಗೆ ಮಾಡಿದ್ರಿ, ಏನು ಮಾಡಿದ್ರು ನೋಡ್ರಿ ಈ ಥರ. ಈ ಮಹಾನುಭಾವರು ಹೀಗೆಲ್ಲ ಮಾಡ್ತಿದ್ದಾರೆ ಕರುಣಾಮೂರ್ತಿಗಳು. ಆದರೆ ಭಗವಂತನ ಹತ್ರ ಕಠೋರವಾದ ವ್ರತ ನಿಯಮಗಳು ಮಾಡಿ ದೇಹ, ಗಂಡ ಹೆಂಡತಿ ಇವರಿಬ್ಬರ ದೇಹ ಹೇಗಾಗಿತ್ತು ಅಂದರೆ ತುಳಸಿ ಕಾಷ್ಟದಂತೆ ಆಗಿತ್ತು. ತುಳಸಿ ಕಾಷ್ಟ ಹೇಗೆ ಅದು ಸಪೂರ ಅಂತ ಹೇಳ್ತೀವಿ ನೋಡಿತ್ತ, ತಳ್ಳಿ ಕಡ್ಡಿ ಥರ ಆಗ್ಬಿಟ್ಟು ಏನೇನೇನಿಲ್ಲ ಹಂಗಾಗ್ಬಿಟ್ಟು. ಯಾಕೆ ಆದರೂ ಭಗವಂತನ ಸಾನ್ನಿಧ್ಯ, ದೇವತೆಗಳ ಸಾನ್ನಿಧ್ಯ. ಯಾಕೆಂದ್ರೆ ವ್ರತ ಮಾಡಿ ದಿನ ತುತ್ತುಗಳು ಕಡಿಮೆ ಆಯ್ತು ರೀ. ದಿನಕ್ಕೂ ಕಡಿಮೆ ಮಾಡಿಕೊಂಡು ದೇಹ ದಂಡಿಸಿ ಇವತ್ತು ಅವ್ರಿಗೆ ವೋಟ್ ಆಫ್ ಥ್ಯಾಂಕ್ಸ್ ಹೇಳಬೇಕು. ಎಷ್ಟು ಹೇಳಿದ್ರು ಕಡಿಮೆ ಆ ದಂಪತಿಗಳಿಗೆ. ಇಂಥ ರತ್ನವನ್ನು ಕೊಟ್ಟು ಹೋದ್ರೊಳಗೆ ಇನ್ನೂ ನಾವು ಧೈರ್ಯವಾಗಿ ಅಂಗಾರಾಕ್ಷತೆಕೊಂಡು ತಿರುಗ್ತೀವಲ್ಲ, ಇಂಥ ಒಂದು ಮುಖ್ಯ ಪ್ರಾಣದೇವನು ಕೊಟ್ಟಂಥ ತಂದೆ ತಾಯಿ ತಪಸ್ಸಿಗೆ ನಾವು ಎಷ್ಟು ಅವರಿಗೆ ನಮಸ್ಕಾರಗಳನ್ನು ಹೇಳಬೇಕು. ಇಷ್ಟೆಲ್ಲ ಆದಮೇಲೆ ಮಧ್ವಾಚಾರ್ಯರು ಅವತಾರ ಮಾಡೋಕ್ಕೆ ಸಂಕಲ್ಪ ಮಾಡೇ ಬಿಟ್ಟರು. ಸಂಕಲ್ಪದಲ್ಲಿ ಒಳ್ಳೆ ಆಶ್ವೀಜ ಮಾಸ ವಿಜಯದಶಮಿ ಅವತಾರ ಮಾಡುವ ಪೂರ್ವ ಕ್ಷಣಗಳಲ್ಲಿ ಅನಂತೇಶ್ವರನಿಗೆ ಹೋಗಿ ಮತ್ತೊಮ್ಮೆ ನಮಸ್ಕಾರ ಮಾಡಿ ಬಂದರು. ಆಚಾರ್ಯ ಬಂದು ಇಲ್ಲಿ ಹುಟ್ಟುವ ಕಾಲಕ್ಕೆ ಅಲ್ಲೇನಾಯಿತು, ತಂದೆ ಅನಂತೇಶ್ವರನಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಬರ್ತಿರುವ ಕಾಲಕ್ಕೆ ಅಲ್ಲಿ ಮಧ್ವಾಚಾರ್ಯ ಹುಟ್ಟಿದರೆ ಹೊರಗೆ ಮೇಲ್ಗಡೆ ಆಕಾಶದಲ್ಲಿ ಧ್ವನಿ ಆಗ್ತಾ ಇತ್ತು. ಒಳ್ಳೆ ಮಂಗಳ ಸೂಚಕವಾದ ಶಬ್ದಗಳು, ಹೇಳ್ತೀವಲ್ಲ ದುಂದುಬಿ ನಾದಗಳೆಲ್ಲ ಕೇಳಿಸ್ತಾ ಇದೆ. ಆ ಶಬ್ದಗಳು ಇವರಿಗೆ ಕೇಳಿಸಿದಾಗ ಯಾರೋ ಮಹಾನುಭಾವರು ಹುಟ್ಟಿದ್ದಾರೆ, ಜ್ಞಾನಿಗಳು ಹುಟ್ಟಿದ್ದಾರೆ ಅಂತ ಇವರು ಮತ್ತಿಗೇಹ ಭಟ್ರ ಅಂದ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಆಚಾರ್ಯರು ಇನ್ನೂ ಟೈಮ್ ಇದೆ, 5 ನಿಮಿಷ ಒಮ್ಮೆಲೆ ಹೊಡೆದ್ಬಿಡ್ರಿ. ಯಾಕೆಂದರೆ ನರಸಿಂಹದೇವ್ರಿಗೂ ಭಯ ಆಗುತ್ತೆ. ಹಾಗೆ ಹೇಳ್ತಾರೆ, ಆಚಾರ್ಯರಿಗೆ ಗರ್ಭವಾಸದ ದುಃಖವಿಲ್ಲ. ಯಾವಾಗಲೂ ಈ ಶ್ಲೋಕ ನೆನಪಲ್ಲಿಟ್ಕೊಳ್ಳಿ. ಇದನ್ನು ಪ್ರಸವ ಕಾಲದಲ್ಲಿ ಮನೆಯಲ್ಲಿ ಸ್ತ್ರೀಯರು ಪ್ರಸವ ಇದ್ದಂಥ ವೇಳೆಯಲ್ಲಿ ಗಂಡ ಆದಂತಂದು ಏನು ಮಾಡಬೇಕು ಅಂದರೆ
ಅವಳಿಗೆ ಯಾವುದೇ ಥರ ಸಮಸ್ಯೆಗಳು ಬರಬಾರದು ಆ ವೇಳೆಯಲ್ಲಿ ಅಂದರೆ ಈ ಶ್ಲೋಕ ಪಾರಾಯಣ ಮಾಡ್ತಿದ್ರು ಸರ್. ಯಾಕೆಂದರೆ ವಾಯುದೇವರೇ ತಾಯಿಯ ಗರ್ಭದಲ್ಲಿರುವ ಮಗುವನ್ನು ಹೊರಗೆ ತಳ್ಳುವ ಕೆಲಸ ಅವ್ರದ್ದು. ಆಮೇಲೆ ನಾವು ವಾಯುದೇವರ ಸ್ತೋತ್ರ ಹೇಳ್ತಿರ್ಬೇಕು, ಅದೇ ನಮ್ಮನ್ನು ಕಾಯೋದು ಆ ಕಾಲಕ್ಕೆ. ಬೇರೆ ಡಾಕ್ಟ್ರು ಅದು ಇದು 108 ಪಲ್ಸ್ ರಕ್ಷೆ ಅವ್ರು ಮಾಡ್ತಿರ್ತಾರೆ, ಅದು BP ಶುಗರ್ ಅವ್ರು ಮಾಡೋದು ಮಾಡ್ತಿರ್ತಾರೆ. ಆದರೆ ಗಂಡ ಆದಂಥ ಏನು ಒಳ್ಳೆ ಡಾಕ್ಟ್ರ್ ನೋಡ್ಕಿದೆ, ಏನು ಬೇಕಾಗಿಲ್ಲ ಅಂತ ಅನ್ನಬಾರ್ದು. ಆ ಮಗುವಿಗೆ ಉಜ್ವಲ ಭವಿಷ್ಯಕ್ಕಾಗಿ ತಂದೆ ಆದಂಥವನು ಆ ಪಾರಾಯಣ ಮಾಡ್ತಾ ಕೂತ್ಕೋಬೇಕು. ಯಾವುದು? ಸಂಪೂರ್ಣ ಲಕ್ಷಣ ಚಣಂ ನವರಾಜಮಾನ ದ್ವಾರಾಂತರಂ ಪರಮ ಸುಂದರ ಮಂದಿರಂ ತತ್ ರಾಜೇವ ಸತ್ಪುರವರಂ ಭುವನಾದಿರಾಜೋ ನಿಷ್ಕಾಸಯನ್ ಪರಮಸೌ ಭಗವಾನ್ ವಿವೇಶ. ಮಕ್ಕಳು ಕೈ ಕಾಲು ತಲೆ ಎಲ್ಲ ನೆಟ್ಟಿಗಿದ್ದು ಹೊರಗೆ ಬರ್ಬೇಕ್ರಿ. ಸ್ವಲ್ಪ ನರ್ಸು ಜ್ವರ ಹೇಳಂದ್ರೆ ಕಾಲು ಒಂದು ಉದ್ದ ಆಗೋಯ್ತು ಅಂದರೆ ಉಂಟಾಗ್ಬಿಡುತ್ತೆ. ಎಷ್ಟು ಸೂಕ್ಷ್ಮ ಆ ವೇಳೆಯಲ್ಲಿ. ಅವಳು ಮಾಡಿದ ಒಂದು ಸಣ್ಣ ಅಪರಾಧಕ್ಕೆ ಆ ಮಗು ಸಾಯೋ ತನಕ ದುಃಖ ಪಡಬೇಕಾದ್ರೆ ನೋಡಿ, ಅವತ್ತು ಅವಳು ಮಾಡಿದ್ದು ಈಗ ಅನುಭವಿಸ್ತಾ ಇದ್ದೆ. ಎಲ್ಲ ಅನುಕೂಲ ಆಗ್ಬೇಕ್ರಿ. ಪರಮ ಸುಂದರ ಮಂದಿರಂ ತತ್. ಒಳ್ಳೆ ಆ ಮಗು ಎಂಥದಿರಬೇಕು? ಸಂಸ್ಕಾರವುಳ್ಳಂಥ ಮಗು ಹುಟ್ಟು ಬರಬೇಕು ನಮಗೆ. ಸಂಸ್ಕಾರವಿಲ್ಲದಿರೋ ಮಗು ಹುಟ್ಟಿದ್ರೆ ಏನು ಪ್ರಯೋಜನ? ಒಂದು ಸಂಸ್ಕಾರವುಳ್ಳಂಥ ಮಗು ಹುಟ್ಟಬೇಕಾದ್ರೆ ತಂದೆ ತಾಯಿ ಅಜ್ಜ ಅಜ್ಜಿ ಮುತ್ತಜ್ಜ ಎಷ್ಟು ಸೇವೆ ಮಾಡಿರ್ಬೇಕ್ರಿ. ಅವರೆಲ್ಲರೂ ಮಾಡಿದ ಸೇವೆಯ ಫಲವೇ ಭಗವಂತ ಒಳ್ಳೆ ಸಂಸ್ಕೃತವಾದಂಥ ಮಗುವನ್ನು ಕೊಡ್ತಾರೆ. ಏನೇನೋ ಮಾಡಿಲ್ಲ, ಎಲ್ಲಿಂದ ಕೊಡ್ತಾನೆ? ನಾವಾಗ ಅಯ್ಯೋ ನೋಡಿ ನಿಮ್ಮ ಮಗ ನೋಡ್ರಿ ಎಷ್ಟು ಸಂಸ್ಕಾರ, ನಮ್ದಿದೆ ನೋಡ್ರಿ, ಇದು ಎದ್ರೆ ಸಾಕು ರೌಡಿಸಮ್ ಸ್ಟಾರ್ಟ್ ಆಗ್ತಂದ್ರೆ ಆ ಮಗು ನೀ ಬೈಬೇಡ, ನಿನ್ ತಪ್ಪಿದೆ ಅಲ್ಲಿ. ಯಾಕೆ? ನೀನು ನೀ ತಿಂದಿರೋ ಆಹಾರ, ನಿನ್ನ ವಿಚಾರಗಳು, ಅವೆಲ್ಲ ಫಲ ಅಲ್ಲಿ ಬಂದಿದೆ. ಮಹಾಭಾರತದಲ್ಲಿ ಎಂಥ ರೋಚಕವಾದ ಕಥೆ ಹೇಳ್ತಾರೆ. 2 ಗಿಣಿ ಮರಿಗಳು, ಆ 2 ಗಿಣಿಗಳು ಒಂದು ಗಿಣಿಯನ್ನ ಒಬ್ಬ ಋಷಿ ಮನೆಯಲ್ಲಿ ಬೆಳೆಯುತ್ತೆ, ಅವನ ಒಂದು ಆಶ್ರಮದಲ್ಲಿ ಬೆಳೆಯುತ್ತೆ. ಅದು ವೇದಾಧ್ಯಯನ ಎಲ್ಲ ಕೇಳಿ ಬಂದ ಬ್ರಾಹ್ಮಣ ಸತ್ಕಾರ ಮಂತ್ರ ಎಲ್ಲ ಕೇಳುತ್ತೆ. ಅದು ಎಷ್ಟು ಭಾಗ್ಯ. ಆದರೆ ಒಬ್ಬ ಕಟುಕನ ಮನೆಗೆ ಇನ್ನೊಂದು ಗಿಣಿ ಹೋಗು, ಅಲ್ಲಿ ಮಾಂಸ ತಿನ್ನೋರು, ಕುರಿಗಳನ್ನು ಕತ್ತರಿಸು, ಗೋಗಳನ್ನು ಸಂಹಾರ, ಈ ದೃಶ್ಯ ಅದಕ್ಕೆ ಅದೇ ಬೆಳೆಯುತ್ತೆ. ದುಷ್ಟತನ. ಒಂದೇ ತಾಯಿ ಹೊಟ್ಟೆಲಿ 2 ಮಕ್ಕಳ ವ್ಯತ್ಯಾಸ. ಬಹಳ ಸಂಸ್ಕಾರ ಬೇಕು. ಇವತ್ತಿನ ದಿವಸದಲ್ಲಂತೂ ಸಂಸ್ಕಾರಕ್ಕೆ ಬಹಳ ಮಹತ್ವ ಕೊಡಬೇಕು. ಯಾಕೆಂದರೆ ಮಕ್ಕಳು ಹಠ ಹಿಡಿತಾರೆ, ನಾವು ಬರಲ್ಲ, ನಮ್ಗೆ ಅವೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾರೆ. ಏನೇ ಆಗಲಿ, ಊಟ ಕೂತ ಆಗಿದ್ರು ಒಂದು 5 ನಿಮಿಷ ಪುರಾಣ ಪ್ರವಚನಗಳನ್ನು ಕೇಳಿಸ್ರಿ. ಬೇರೆ ಟೈಮ್ನಲ್ಲಿ ಅವ್ರು ಕೇಳೋದಿಲ್ಲ, ಊಟ ಕೂತಾಗ ಹಾಕ್ಸ್ರಿ. ಆ ಶಬ್ದ ಶ್ರವಣ ಬಿದ್ದರೆ ಕೇಳಿದ ಸಂಸ್ಕಾರ ಎಂದೋ ಒಂದು ದಿವಸ ಅದು ಓಪನ್ ಮಾಡ್ತಾನೆ. ನಮ್ಮ ಹುಡುಗನ ಪುರಾಣ ಅಂದ್ರೆ ಆಗಲ್ಲ, ಮತ್ತೆಲ್ಲ ಬೈದಿ ಬಿಟ್ಟು ನಮ್ಮನ್ನು ಓಡಿಸ್ಬಿಟ್ರೆ ಕಷ್ಟ ಅಂತ ನಾವು ಲಾಕ್ ಮಾಡಿ ಇಟ್ಕೊಂಡು ಕೊಡ್ತೀವಿ. ದೇವ್ರಿಗೆ ಕಾಯ್ತಾನೆ. ಇವತ್ತು ನೋಡಿ, 32 ಲಕ್ಷಣ ಉಳ್ಳಂಥ ದೇಹ, ತಾಯಿಯ ಗರ್ಭದಲ್ಲಿ, ಆ ಗರ್ಭದಲ್ಲಿ ಯಾವ ಜೀವ ದುಃಖವನ್ನು ಅನುಭವಿಸಿತ್ತೋ ಪ್ರಸವ ವೇಳೆಯಲ್ಲಿ ಆ ಜೀವವನ್ನು ಹೊರಗಾಕಿ ಮುಖ್ಯ ಪ್ರಾಣದೇವರು ಪ್ರವೇಶ ಮಾಡ್ತಾರೆ. ಆದರೆ ಮಧ್ವಾಚಾರ್ಯರಿಗೆ ಎಲ್ಲೂ ಕೂಡ ಗರ್ಭವಾಸದ ದುಃಖವಿಲ್ಲ. ಹನುಮಂತನಾದ ಕಾಲಕ್ಕೂ ಇಲ್ಲ, ಭೀಮಸೇನನಾದ ಕಾಲಕ್ಕೂ ಇಲ್ಲ, ಮಧ್ವರಾಯರಿಗೂ ಇಲ್ಲ. ಅದನ್ನೇ ನಮ್ಮ ಜಗನ್ನಾಥದಾಸರು ಸರಳವಾದ ಕನ್ನಡದಲ್ಲಿ ಹೇಳಿಬಿಟ್ರು, ನಡುಮನೆ ಎಂಬ ಸತಿಯ ಜಠರದೊಳು ಅವತರಿಸಿ ಅಂತ ಹೇಳಿ. ಪ್ರವೇಶ ಮಾಡರು ಅಂತಲ್ಲ, ಅವತರಿಸಿ ಅಂದರೆ ಆ ಜೀವ ಹೊರಗಾಕಿ ಕ್ಷಣಕ್ಕೆ ಅವರು ಪ್ರವೇಶ ಮಾಡ್ತಾರೆ. ಹೀಗಾಗಿ ಅವರಿಗೆ ಕಿಂಚಿತ್ತೂ ಕೂಡ ಗರ್ಭವಾಸದ ದುಃಖವಿಲ್ಲ. ಅದಕ್ಕೆ ಹೇಳ್ತಾರೆ, ಹೇಳ್ಬೇಕಾರೆ ಹಿಂಗೆ, ರಾಜೇವ ಸತ್ಪುರವರಂ. ಸತ್ಪುರವರಂ 32 ಲಕ್ಷಣ ಉಳ್ಳಂಥ ಶರೀರ ಒಂದು. ಅದು ಯಾರು? ವಾಯುಪುರಾಣದಲ್ಲಿ ಒಂದು ಕಥೆ ಬರುತ್ತೆ. ಒಬ್ಬ ರಾಕ್ಷಸ ಬ್ರಹ್ಮದೇವರ ಕುರಿತು ತಪಸ್ಸು ಮಾಡ್ತಾನೆ.
ಆಗ ಬ್ರಹ್ಮದೇವರನ್ನ ಕೇಳ್ತಾನೆ ಏನು ಬೇಕು. ಅವನು ಪುರಾಣಗಳು ಕೇಳಿರ್ತಾನೆ ರಾಕ್ಷಸ. ಏನು ಅಂದರೆ 32 ಲಕ್ಷ ಉಳ್ಳಂಥ ದೇಹ ಯಾರಿಗಿರುತ್ತೋ ಅವರಿಗೆ ಬ್ರಹ್ಮದೇವರು ಪಟ್ಟಕ್ಕೆ ಬರ್ತಾರೆ ಅಂತ ಅವ್ನು ತಿಳ್ಕೊಂಡು ನಾವು ಬ್ರಹ್ಮದೇವರಿಗೆ ಕುರಿತು ತಪಸ್ಸು ಮಾಡಿದೆ. ಏನು ಬೇಕು? 32 ಲಕ್ಷ ಉಳ್ಳಂಥ ದೇಹ ಕೊಡು, ಅಂದರೆ ಆಟೋಮೆಟಿಕ್ಲಿ ನಾನು ಆ ಪದವಿಗೆ ಬರ್ತೀನಿ. ಅಷ್ಟು ಅಂದರು. ಯಾಕೆ? ಮುಂದೆ ಕಲಿಯುಗದಲ್ಲಿ ವಾಯುದೇವರಿಗೆ ಉಪಯೋಗ ಆಗುತ್ತೆ ನೋಡಿ. ಎಲ್ಲ ಮಾಸ್ಟರ್ ಪ್ಲ್ಯಾನ್ ಎಲ್ಲ ರೆಡಿ ಆಗುತ್ತೆ. ಆ ಜೀವ ದುಃಖ ಅನುಭವಿಸಿದ ಆ ಜೀವವನ್ನು ಹೊರಗೆ ಹಾಕಿದ್ರೆ ಇವರು ಪ್ರವೇಶ ಮಾಡಿದ್ರು. ಅಂದಮೇಲೆ ವಾಯುದೇವರ ಮಧ್ವಾಚಾರ್ಯಗೆ ಎಲ್ಲೂ ಕೂಡ ಗರ್ಭವಾಸದ ದುಃಖವಿಲ್ಲ. ಇಂಥ ಆಚಾರ್ಯರು ಹುಟ್ಟಿದ ಕ್ಷಣಕ್ಕೆ ಅಲ್ಲಿ ಆಕಾಶದಲ್ಲಿ ನಗಾರಿಗಳೆಲ್ಲ ಧ್ವನಿಯಾಯಿತು. ತಂದೆ ಇರಲಿಲ್ಲ, ಆದರೆ ಒಬ್ಬ ಓಡೋಡಿ ಬಂದ. ಇನ್ನು ಮನೆ ಹತ್ತಿರ ಇದೆ, ಇವರು ಬರ್ತಿರ್ಬೇಕಾದ್ರೆ ಓಡ್ಕೊಂಬಂದ. ಏನು ಹೇಳಬೇಕು? ಮದ್ಗೆ ಭಟ್ರೆ ನಿಮಗೆ ಗಂಡು ಮಗು ಆಗಿದೆ, ಇಷ್ಟೇ ಹೇಳ್ದ. ಅವರಿಗೆ ಎಷ್ಟು ಸಂತೋಷ ಆಯಿತು ಅಂದರೆ ಮಗುವನ್ನು ನೋಡುವ ಕಾಲಕ್ಕೆ ಸ್ನಾನ ಮಾಡಿಕೊಂಡು ಹೋಗಬೇಕು ಅಂತ ಕ್ರಮೆ. ಇವರು ಸ್ನಾನ ಮಾಡ್ಕೊಂಡು ಹೋಗಿ ದೇವರ ಮಗುವನ್ನು ದರ್ಶನ ನೋಡಿದ್ರು. ಎಲ್ಲ ಲಕ್ಷಣಗಳಿಂದ ಕೂಡಿದಂಥ ಮಗು. ಇಷ್ಟು ಸಂತೋಷವಾಯಿತು. ಮಗುವಿಗೆ ನಾಮಕರಣವನ್ನು ಮಾಡಿದ್ರು. ವಾಸುದೇವ ಅಂತ ಹೆಸರಿಟ್ಟರು. ದೇವರ ಹತ್ರ ಅನಂತೇಶ್ವರ ಹತ್ರ ಕರ್ಕೊಂಡು ಬಂದರು. ನೀನೇ ಮಗುವಿಗೆ ಅನುಗ್ರಹ ಮಾಡಬೇಕು, ನೀನು ಕೊಟ್ಟಿದ್ದು ಫಲ. ನಾನು ಸೇವೆ ಮಾಡಿದೆ ಅಂತ ನನ್ನ ಸೇವೆಗೆ ಸರಿಯಾದ ಮಗುವನ್ನು ಕೊಟ್ಟೆ ಅಂತ ಹೇಳಿಲ್ಲ. ನನ್ನ ಸೇವೆಯಲ್ಲಿ ಏನು ನ್ಯೂನತೆ ಇರೋ ಗೊತ್ತಿಲ್ಲ, ಆದರೆ ನೀನು ಅನುಗ್ರಹ ಮಾಡಿಕೊಟ್ಟಂಥ ಮಗು ಅಂತ ಹೇಳಿ ಅನಂತೇಶ್ವರನ ಅನುಗ್ರಹ ಪಡಿಸಿ ಕರ್ಕೊಂಡು ಬಂದರು. ಇಷ್ಟೆಲ್ಲ ಒಂದಾದರೆ ನಾನು ನಿನ್ನೆ ಹೇಳೋದಲ್ಲ, ಇವತ್ತು ಭೀಷ್ಮಾಚಾರ್ಯರ ಬಗ್ಗೆ ಭೀಷ್ಮರಾಗಿ ಹುಟ್ಟೋದಕ್ಕೆ ದ್ಯುನಾಮಕ ವಸು ಮಾಡಿದ ಒಂದು ಅಪರಾಧ ಏನು? ವೈಯಕ್ತಿಕ ಅಪರಾಧ ಇಲ್ಲ, ಯಾರ್ದೋ ಮಾತು ಕೇಳಿ ಅಪರಾಧಿಗಳ. ಭೀಷ್ಮರ ಅಂದರೆ ದ್ಯುನಾಮಕ ವಸುವಿನ ಹೆಂಡತಿ ಹೆಸರು ವರಾಂಗಿಣಿ ಅಂತ. ಅವಳಿಗೊಬ್ಬ ಫ್ರೆಂಡ್ ಇದ್ಲು, ಅವಳ ಹೆಸರು ವರಾಂಗಿಣಿ ಅಂತ. ಆದರೆ ಆ ಫ್ರೆಂಡ್ ತಲೆ ಕೂದಲೇನಾಯ್ತು, ತುಂಬ ಬೆಳಗಿತ್ತು, ಚಿಕ್ಕ ವಯಸ್ಸು. ಅವಳು ಇವಳ ಹತ್ರ ಬಂದು ತನ್ನ ದುಃಖ ಹೇಳ್ಕೊಂಡು, ನಾನು ಎಲ್ಲೂ ಬರೋಕ್ಕೆ ನನಗೆ ಸಂಕೋಚ ಆಗುತ್ತೆ, ಯಾಕೆಂದರೆ ಕೂದಲೆಲ್ಲ ಬೆಳಗಾಗ್ಬಿಟ್ಟಿದೆ, ನೋಡಿದವರೆಲ್ಲ ನನಗೇನೋ ಹಾಸ್ಯ ಮಾಡ್ತಾರೆ, ಬರೋದು. ಇವಳೇನು ಮಾಡಿದ್ಲು, ನೀನು ಕೂದನ್ನು ಬೆಳಗಿರೋದನ್ನ ನಾನು ಪರಿಹಾರ ಮಾಡೋಕ್ಕೂ ಏನು ಮಾಡೋಕ್ಕೆ ಹೇಳು. ಇಲ್ಲ, ನಾನು ಕೇಳಿದ್ದೀನಿ, ಆದರೆ ನಮ್ಮ ಕೈಲಿ ಆಗೋದಿಲ್ಲ, ಬಿಟ್ಬಿಟ್ಟು. ಏನು ಟ್ರೀಟ್ಮೆಂಟು? ವಸಿಷ್ಠರ ಮನೆಯಲ್ಲಿ ಕಾಮಧೇನು ಅಂತಿದೆ, ಆ ಕಾಮಧೇನುವಿನ ಹಾಲನ್ನು ತಲೆಗೆ ಹಚ್ಕೊಂಡ್ರೆ ಕೂದಲು ಕಪ್ಪಾಗತ್ತೆ. ಇಷ್ಟೇ ತಾನೇ ಬಿಡು. ನಾನು ಗಂಡನಿಗೆ ಹೇಳ್ತೀನಿ, ದ್ಯುನಾಮಕೋಸುವಿ ನೋಡ್ರಿ, ನನ್ನ ಫ್ರೆಂಡಿಗೆ ಈ ಥರ ದುಃಖ ಇದೆ, ನೀವು ಏನಾದರೂ ಮಾಡಿ ಹಸು ಹಾಕಿ, ನೀವು ಒಬ್ಬರೇ ಹೋಗ್ಬೇಡ್ರಿ, ನಿಮ್ಮ ತಮ್ಮಂದ್ರನ್ನೆಲ್ಲ ಕರ್ಕೊಂಡು ಹೋಗ್ರಿ ಅಂತ. ಪಾಪ ಇವನು ಹೇಳಿದ ಮಾತಿಗೆ ಅವರೆಲ್ಲ ಬಂದರು. ಆ ಹಸುನ ಎತ್ಕೊಂಡು ಹೋಗ್ಬೇಕಾದ್ರೆ ವಸಿಷ್ಠರು ಬಂದೇ ಬಿಟ್ಟರು. ಒಳಗಿರೋ ಬ್ರಹ್ಮದೇವರ ಶಿರಸ್ಸಿನಲ್ಲಿದ್ದವರು ಶಾಪ ಕೊಟ್ಟರು, ಮನುಷ್ಯನಾಗ್ಬಿಟ್ರು. ನೀನು ಉದ್ದೇಶಪೂರ್ವಕ ನಿನ್ನ ಹೆಂಡತಿ ಮಾತು ಕೇಳಿದೆಲ್ಲ, ಅವಳೇ ನೀನು ಮನುಷ್ಯನಾಗಿ ಹುಟ್ಟಿದ ಸಾವಿಗೆ ಅವಳೇ ಕಾರಣರಾಗಲಿ. ಹೀಗಾಗಿ ಅಂಬ ಅಂತ ನೋಡಿ. ಏನೋ ಹೆಲ್ಪ್ ಮಾಡಕ್ಕೆ ಹೋಣ ಅಂತ ಈ ಕೈ ಮೀರಿದ ಮಾಡಕ್ಕೆ ಹೋದ್ರಿ, ಮೈಮೆಲ್ಲ ಸುಟ್ಕೊಂಡ್ರು. ಆ ಉಳಿದವರೆಲ್ಲ ಹೇಳಿದ್ರು, 7 ಜನ, ಸ್ವಾಮಿ ಇವ್ ನಮ್ಮ ಅಣ್ಣ ಹೇಳಿದ ಮಾತು ಕೇಳಬೇಕಲ್ಲ, ದೊಡ್ಡವನು ಅಂತ ಅದಕ್ಕೆ ಬಂದ್ವಿ. ಸರಿ, ನಾವು ಇಲ್ಲಿ ಹುಟ್ಟಿದ್ರೆ ಏನು ಕೀರ್ತಿ ಆಯುಷ್ಯ ಏನಿರ್ತೋ ಎಲ್ಲ ನಮ್ಮ ಮನೆಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಹೀಗಾಗಿ ಅವರಿಗೆ ಕೀರ್ತಿ ಅಪಕೀರ್ತಿ ಎಲ್ಲನೂ ಅವರಿಗೆ ಬರ್ತದೆ. ಆದರೆ ಭೀಷ್ಮಾಚಾರ್ಯರು ಅವರಿಗೆ ಗಂಗಾದೇವಿ ಪುತ್ರನಾಗಿ ಗಾಂಗೇಯನಾಗಿ ದೇವರು ಮಾಡಿದ ಅನುಗ್ರಹಗಳು ಎಷ್ಟೆಷ್ಟು. ಪರಶುರಾಮ ದೇವರಲ್ಲಿ ಅಧ್ಯಯನ, ಬೃಹಸ್ಪತಿ ಆಚಾರ್ಯ ಮೊದಲು ಅಧ್ಯಯನ. ಆದರೆ ಕೊನೆಯ ಕಾಲಕ್ಕೆ ಅವರಿಂದ ನಮಗೆ ಬಂದಿದ್ದೇನು? ಶಾಂತಿ ಪರ್ವ, ಅನುಶಾಸನ ಪರ್ವ. ವಿಷ್ಣು ಸಹಸ್ರನಾಮ ಬಂದು ಹೋಯ್ತಲ್ಲ. ಇವತ್ತು ಇಡೀ ಪ್ರಪಂಚ ಆಸೇತು ಹಿಮಾಚಲ ಅಂದರೆ ಒಂದು ಬೌಂಡ್ರಿ ಕೊಟ್ಟಂಗಾಗುತ್ತೆ. ಇಡೀ ನಮ್ಮ ಭಾರತ ದೇಶದವರು ಯಾರ್ಯಾರು ಯಾವ್ಯಾವ ದೇಶದಲ್ಲಿದ್ದಾರೋ ಎಲ್ಲರೂ ಕೂಡ ತಪ್ಪದೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾರೆ. ಈ ವಿಷ್ಣು ಸಹಸ್ರನಾಮ ಸ್ತೋತ್ರಗಳ ರಾಜ. ಎಲ್ಲ ವರ್ಗದವರು ಹೇಳ್ತಾರೆ ವಿಷ್ಣು ಸಹಸ್ರ ಅಂದಮೇಲೆ. ವಿಷ್ಣು ಸಹಸ್ರನಾಮವನ್ನು ಪ್ರಪಂಚಕ್ಕೆ ತಂದು ಕೊಟ್ಟಂಥ ಮಹಾನುಭಾವ ಭೀಷ್ಮಾಚಾರ್ಯರು. ಅಂದಮೇಲೆ ಭೀಷ್ಮಾಚಾರ್ಯರಿಗೆ ಒಂದು ಸಣ್ಣ ವ್ರತ ನಿಯಮಗಳು ಕೇಳಿದ್ರೆ
ಅಲ್ಲಿ ಭೀಷ್ಮಾಚಾರ್ಯ ಪ್ರಶ್ನೆ ಕೇಳ್ತಾರೆ. ಧರ್ಮರಾಜ ಭೀಷ್ಮಾಚಾರ್ಯ ಕೇಳ್ತಾರೆ. ಕೇಳಿದಾಗ ಅವ್ರಿಗೆ ಎಷ್ಟು ಉತ್ತರ ಕೊಡ್ತಾರೆ? ಶಾಂತಿ ಪರ್ವ ಓದಬೇಕು. ಎಷ್ಟು ಆಪದ್ಧರ್ಮಗಳು ಇವತ್ತು ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಪದ್ಧರ್ಮಗಳು. ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ಇರ್ತೀವಿ, ಸ್ಟಾರ್ಟಿಂಗಲ್ಲಿ ಹೋದಾಗ ನೀರು ಇರ್ತೀವಿ, ಈಗೆಲ್ಲ ಕೃಷ್ಣಾರ್ಪಣ ಮಸ್ತು. ಯಾವ ಬೋರ್ವೆಲ್ ಇಲ್ಲ, ಏನಿಲ್ಲ, ಎಲ್ಲ ಬಿಸ್ಲೇರಿ ವಾಟ್ರು, ಇಲ್ಲಾಂದರೆ ಟ್ಯಾಂಕಿನ ತಂದು ಹಾಕ್ಸಿದ್ದಾರೆ. ಆವಾಗ ನಮ್ಮ ಪ್ರಶ್ನೆ ಬಂದು ಆಚಾರ್ಯ ನಾ ಅಪಾರ್ಟ್ಮೆಂಟಲ್ಲಿ ಇದ್ದೀನಿ, ಮತ್ತು ಮಡಿಲಿ ನೀರಿಲ್ಲ ಆಚಾರ್ಯ, ಏನು ಮಾಡಬೇಕು? ಏನು ಮಾಡಂಗಿಲ್ಲ. ಭೀಷ್ಮಾಚಾರ್ಯ ಮಾತು ಕೇಳಿ ಅವ್ರು ಏನು ಹೇಳ್ತಾರ್ರಿ, ಅಪಾರ್ಟ್ಮೆಂಟ್ ಕತೆ ಅವತ್ತೇ ಹೇಳ್ಬಿಟ್ರನ್ನು ಹೇಳ್ಯಾರ. ಹಿಂಗಾಗತ್ತೆ ಮುಂದೆ ಕಲಿಯುವುದಲ್ಲಿ ನಿಮ್ಮ ಪರಿಸ್ಥಿತಿ ಅಂತ. ಹಂಗಾರೆ ಏನು ಕಲಿಯುವುದಲ್ಲಿ? ಅದಕ್ಕೆ ಅವ್ರಿಗೆ ಎಷ್ಟು ಉಪಾಯ ಹೇಳಿದ್ರು. ಒಂದು ಮಡಿಗೆ ನೀರು ಎಷ್ಟು ದಿವಸ ಬರುತ್ತೆ? ಒಂದು ಕೊಡದಲ್ಲಿ ನೀರು ತುಂಬಿಟ್ರಿ, ಅದು ಎಷ್ಟು ದಿವಸ ಬರುತ್ತೆ? 15 ದಿವಸ ಬರುತ್ತೆ. ನಾವು 3 ದಿವಸಕ್ಕೆ ಆ ತಿಂಗಳ ನೀರು ಬರಲ್ಲ ಮಡಿಗೆ ಅಂತ ನಾವು ಅಂತೀವಿ. ಯಾವುದೋ ಒಂದು ನದಿ ತೀರದಲ್ಲಿ ಇದ್ಕೊಂಡು ಮಾತಾಡ್ತೀವಿ. ಈಗ ಅಯ್ಯೋ ಯಾರು ನಾವು ಕೇಳಕ್ಕೆ ಹೋಗಲ್ಲ ಆಚಾರ್ಯ, ಬರತ್ತೆ ಮಡಿಗೆ ನೀರು ಅಂತ ಹೇಳ್ತೀವಿ. ಆದರೆ ಕೇಳ್ರಿ ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅವ್ರು ಹೇಳುವ ಕಾಲಕ್ಕೆ 3ನೇ ದಿವಸ ಯಾವ ಕೊಡದಲ್ಲಿ ನೀರು ತುಂಬಿಟ್ಕೊಳ್ತಿರೋ ಧಾವಳಿ ಅಂತ ಒಂದು ಶಬ್ದ ಆಡ್ತಾರೆ. ಧಾವಳಿ ಉಟ್ಕೋ, ಪಾತ್ರ ಅಂತರ, ಮತ್ತೊಂದು ಪಾತ್ರೆಗೆ ಹಾಕು, ಮತ್ತೊಂದು ಪಾತ್ರೆ ಹಾಕೊಂಡ್ರೆ ಮತ್ತೆ 3 ದಿವಸಕ್ಕೆ ಬರುತ್ತೆ. ಈ ಥರ ಒಂದು ಕೊಡದಲ್ಲಿ ತುಂಬಿ ನೀರು 15 ದಿವಸ ತನಕ ಬರುತ್ತೆ. ನೋಡಿ, ಮಡಿ ಬಗ್ಗೆ ಎಷ್ಟು ನಮಗೆ ಒಂದು ಶುದ್ಧೋದಕಕ್ಕೆ ಎಷ್ಟು ವ್ಯವಸ್ಥೆ ಮಾಡಿದೆ. ಒಂದು ನೀರಿನ ಬಗ್ಗೆ ನಾನು ಗುಲ್ಬರ್ಗಕ್ಕೆ ಹೋದಾಗ ಒಬ್ಬರು ಆಚಾರ್ಯರು, ನೀರೇ ಇಲ್ಲ ಗುಲ್ಬರ್ಗದಲ್ಲಿ. ಕೆಲವು ಊರಿಗೂ ಈಗಲೇ ಹೋದರೆ ನಿಮ್ಗೆ ಗೊತ್ತು, ತಿಂಗಳ 15 ದಿವಸಕ್ಕೆ 20 ದಿವಸಕ್ಕೊಮ್ಮೆ ಅದು 1 ಅವರ್ ಬಿಡ್ತಾರೆ ನೀರು. ಆ 1 ಅವರ್ ಟ್ಯಾಪ್ ವಾಟ್ರಲ್ಲಿ 50 ಕೊಡ ನಿಂತಿರುತ್ತೆ. ಅದು ಫಿಲ್ಟ್ರ್ ವಾಟ್ರು ಅಲ್ಲ, ಹೀಗೆಲ್ಲ ಇರುತ್ತೆ ಅಲ್ಲೆಲ್ಲ ಹೋದರೆ. ಆದರೆ ನೀರು ಎಷ್ಟು ಕಷ್ಟ. ಅವ್ರ ಪಾಪ ಅವ್ರ ಮನೆಗೆ ಊಟಕ್ಕೆ ಹೋಗ್ಬಿಟ್ಟಿದ್ದೀನಿ ನಾನು. ಅವರೇನೆಲ್ಲ ದಾಬಲಿ ಉಟ್ಕೊಂಡು ನೀರು ತರಕೊಟ್ಟೋದು. ನಾನಂದರೆ ಅವ್ರ ಮನೆಯವ್ರು ಕೇಳಿದೆ, ಇಲ್ಲ ಆಚಾರ್ಯ ನೀರು ತರಕ್ಕೆ ಹೋಯ್ರು. ಅಯ್ಯೋ ನಾನು ಹೋಗ್ತಿದ್ನಲ್ಲ ಅಂತ ನಾನು ಹೊರಗೆ ಬಂದೆ. ಎಲ್ಲಿ ಹಿಡಿದ್ರು ಅಂದರೆ ಕಾರ್ಪೊರೇಷನ್ ಟ್ಯಾಂಕಲ್ಲಿ ನೀರು ತೊಗೊಂಬರ್ತಂದು ದಾಬಲಿ ಉಟ್ಕೊಂಡು ನಿಂತಿದ್ದಾರೆ. ಆಚಾರ್ಯ ಇದು ಹೆಂಗೆ ಬರುತ್ತೆ ಅಂದರೆ, ಅಪ್ಪ ನೀನು ಬೆಂಗಳೂರಲ್ಲಿರೋನು, ನೀರಿಗೆ ಅನುಕೂಲ ಇದೆ, ನಮ್ಮಲ್ಲಿಲ್ಲ ಅಂತ. ಆ ನೀರನ್ನು ತಂದು ದರ್ಬೆ ಹಾಕಿ ನಾರಾಯಣ ಮಂತ್ರ ಜಪ ಮಾಡಿ ಆಮೇಲೆ ಬೇರೆ ಇದನ್ನು ಉಟ್ಕೊಂಡು ಅದನ್ನಲ್ಲೇ ದೇವ್ರ ಪೂಜೆ ಮಾಡಿ. ಅವ್ರು ಹೇಳಿದ್ರು ಈ ಕಾಲಕ್ಕಿದೆ, ಮತ್ತೆ ಬೇರೆ ಏನು ಮಾಡೋಕ್ಕಾಗಲ್ಲ. ನೀರಿನ ಅನುಕೂಲತೆ ದಿನ ದಿನಕ್ಕೂ ಕ್ಷೀಣಿಸ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿ ಭೀಷ್ಮಾಚಾರ್ಯರು ಆಪದ್ಧರ್ಮಗಳಿಗೆ ಹೇಳ್ತಾ ಹೊರಟ್ರೆ, ಒಟ್ಟು ಅವರ ಉದ್ದೇಶ ಏನು? ದೇವರ ಪೂಜೆ ಏನೋ ಒಂದು ಸಣ್ಣ ಕಾರಣದಿಂದ ಬಿಡಬೇಡ, ಸಂಧ್ಯಾ ವಂದನೆ ಬಿಡಬೇಡ, ಸಂಪಲ್ಲಿದೆ 4 ದರ್ಬೆ ಹಾಕಿಬಿಟ್ಟು ಬಾ, ಅಷ್ಟೇ ನೀರು ಶುದ್ಧಿ ಆಗಲಿ, ಹೀಗೆಲ್ಲ ಹೇಳ್ತಾರೆ. ಆಮೇಲೆ ಭೀಷ್ಮಾಚಾರ್ಯರಿಗೆ ನಾವು ಕೃತಜ್ಞತೆ ಹೇಳುವಂಥ ದಿವಸ ಇದು. ಅವರಿಗೆ ತಂದೆ ತಾಯಿ ಇಲ್ಲದೆ ಇದ್ದವರು ಎಳ್ಳಿಂದ ತರ್ಪಣೆ ಕೊಡಿ, ತಂದೆ ತಾಯಿ ಇದ್ದವರು ಅಕ್ಕಿಯಿಂದ ತರ್ಪಣೆ ಕೊಡಿ. ಯಾಕೆ? ವಸುಗಳು ಅಕ್ಕಿಗೆ ಅಭಿಮಾನಿ. ಅಂದಮೇಲೆ ಅಕ್ಕಿಗೆ ಅಭಿಮಾನಿಗಳು ವಸುಗಳು. ಅದಕ್ಕೆ ಅಕ್ಕಿ ನೆಲದ ಮೇಲೆ ಬಿದ್ದರೆ ಬಳಿ ಅಂತ ಹೇಳ್ತಾರೆ, ತುಳ್ಕೊಂಡು ಓಡಾಡಬೇಡ ಅಂತ ಹೇಳ್ತಾರೆ. ಯಾಕೆ? ವಸುಗಳಿಗೆ ಅವಮಾನ ಮಾಡೋದು ಪಾಪ ಬರುತ್ತೆ. ಅಂದಮೇಲೆ ಇಂತಹ ಭಾಳ ದೊಡ್ಡವರ ದಿವಸ ಇವತ್ತು ಮಧ್ವೀಜಲ್ಲಿ ಏನಾರು 4 ಒಳ್ಳೆ ಮಾತಿತ್ತು ಅಂದರೆ ಅದು ಭೀಷ್ಮರ ಅಷ್ಟವಸುಗಳ ಅಂತರ್ಯಾಮಿಯಾಗಿರುವ ಲಕ್ಷ್ಮೀನಾರಾಯಣನಿಗೆ ಸಮರ್ಪಣೆ ಮಾಡ್ತಿದ್ದೀನಿ. ಮಧ್ವೇಶ ಅರ್ಪಣಮಸ್ತು. ಹರೇ